गुड मॉर्निंग फ्रेंड्स एंड स्टूडेंट्स। सबको शुभोदय। आज हम सुजान भगत भाग 3 देखेंगे। इसमें एक जरूरी मोड़ आता है, इस कहानी में एक ट्विस्ट आता है, देखेंगे क्या है। एक दिन बुलाकी ओखली में दाल छांट रही थी। एक भिखमंगा द्वार पर आकर चिल्लाने लगा। ಬುಲಾಕಿ क्या छांट रही थी? दाल छांट रही थी ಅಂದ್ರೆ ಒಂದು ದಿನ ಆ ಬುಲಾಕಿ ಒಲೆ ಹತ್ರ ಕುತ್ಕೊಂಡು, ಓಖ್ಲಿ ಅಂದ್ರೆ ಒಲೆ ಹತ್ರ ಕುತ್ಕೊಂಡು ಅವಳು ಆ ಬೇಳೆಯನ್ನ ಆರಿಸ್ತಾ ಇದ್ಲು. ಬೇಳೆಯನ್ನ ಅಡಿಗೆ ಮನೆ ಕೆಲಸ ಮಾಡ್ತಾ ಇದ್ಲು. ಒಬ್ಬ ಭಿಕ್ಷುಕ ಬರ್ತಾನೆ, ಭಿಕ್ಮಂಗ ಬಾಗ್ಲ ಹತ್ರ ಬಂದ್ಬಿಟ್ಟು ಕೂಗೋದಿಕ್ಕೆ ಶುರು ಮಾಡ್ದ. ಏಕ್ ದಿನ ಕೌನ್ ಆಕರ್ ದ್ವಾರ ಪರ್ ಚಿಲ್ಲಾನೆ ಲಗಾ. एक दिन एक भिकमंगा द्वार पर आकर चिल्लाने लगा. तो कौन आकर द्वार पर चिल्लाने लगा ಅಂತ ಪ್ರಶ್ನೆ ಬರ್ತದೆ ನಿಮಗೆ. ಸೊ ಅದಕ್ಕೆ भिकमंगा ಅನ್ನೋ ಉತ್ತರ. बुलाकी ने सोचा दाल छांट लूं तो उसे कुछ दे दो. ಸೊ ಬುಲಾಕಿ ಯೋಚನೆ ಮಾಡ್ತಾರೆ, ಕೈಯಲ್ಲಿ ಕೆಲಸ ಇದೆ, ಈ ಬೇಳೆ ಆರಿಸ್ಬಿಟ್ಟು ಆನಂತರ ಅವನಿಗೆ ಏನಾದ್ರು ಕೊಡೋಣ ಅಂತ ಅನ್ಕೊಳ್ತಾರೆ. ಅಂದ್ರೆ ಕೆಲಸ ಮುಗಿತಾ ಬಂದಿರ್ತದೆ, ಕೆಲಸ ಮುಗಿಸಿ ಆನಂತರ ಅವನಿಗೆ ಏನಾದ್ರು ಕೊಟ್ಟು ಕಳ್ಸೋಣ ಅಂತ ಅಂದ್ಕೊಂಡು ಯೋಚನೆ ಮಾಡಿ तन ಕೆಲಸವನ್ನು ಮುಂದುವರಿಸ್ತಾರೆ. इतने में बड़ा लड़का भोला इतने में बड़ा लड़का भोला आकर बोला, अम्मा एक महात्मा द्वार पर आकर गला फाड़ रहे हैं, कुछ दे दो, नहीं तो उनका रोया दुखी हो जाएगा. ನೋಡಿ, ಇಲ್ಲಿ ಅವನು ತನ್ನ ತಂದೆಯ ಮನೋಸ್ಥಿತಿಯನ್ನ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾನೆ. ಅಮ್ಮ, ಒಬ್ಬ ಮಹಾತ್ಮ, ಒಬ್ಬ ಭಿಕ್ಷುಕ ಬಾಗ್ಲತ್ರ ಬಂದು ಕೂಗ್ತಾ ಇದ್ದಾನೆ, ಗಲಾ ಫಾಡ್ರ ಕೂಗ್ತಾ ಇದ್ದಾನೆ, ಏನಾದ್ರೂ ಸ್ವಲ್ಪ ಕೊಡು, ಇಲ್ಲಾಂದ್ರೆ ಅವನ ಆತ್ಮಕ್ಕೆ ದುಃಖ ಆಗ್ತದೆ, ಅವನ ರೋಮಕ್ಕೆ ದುಃಖ ಆಗ್ತದೆ ಅಂತ ಹೇಳಿ ತನ್ನ ತಂದೆಯ ಮನೋಭಾವನ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾನೆ. ಬುಲಾಕಿನೇ ಉಪೇಕ್ಷಾಕ್ಕೆ ಭಾವಸೆ ಕಹ. ಅವಳು ಸಹ ಎಷ್ಟಂತ ಕೆಲಸ ಮಾಡ್ಲಿ ನಾನು ಅನ್ನೋ ಒಂದು ಉಪೇಕ್ಷೆಯಿಂದ ಹೇಳ್ತಾಳೆ, ಭಗತ್ಗೆ ಪಾವ್ ಮೇ ಕ್ಯಾ ಮೆಹಂದಿ ಲಗಿ ಹೈ, ಕ್ಯಾ ಕುಚ್ ಲೇ ಜಾಕರ್ नहीं देते. ಭಕ್ತರ ಕಾಲಿಗೆ ಮೆಹಂದಿ ಹಚ್ಕೊಂಡಿದಾರ, ಯಾಕೆ ಅವ್ರು ಏನಾದ್ರು ತಗೊಂಡು ಕೊಡ್ಲಿಕ್ಕಾಗೋದಿಲ್ಲ? ಕ್ಯಾ ಮೇರೆ 4 हाथ हैं, ನನಗೇನು 4 ಕೈ ಇದಾವ? ಕಿಸ್ ಕಿಸ್ಕಾ ರೋಯ ಸುಖಿ ಕರು, ಯಾರ್ಯಾರ ರೋಮವನ್ನ ಸುಖಿಗೊಳಿಸ್ಲಿ, ಯಾರ್ಯಾರ ಆತ್ಮವನ್ನ ಸುಖಿಗೊಳಿಸ್ಲಿ. ದಿನ್ ಭರ್ತೋ ತಾಂತಾ ಲಗಾ रहता है, ದಿನ ಪೂರ್ತಿ ಒಬ್ರಲ್ಲ ಒಬ್ರು ಇಲ್ಲಿ ಇದ್ದೇ ಇರ್ತಾರೆ, ಯಾರನ್ನಂತ ನಾನು ನೋಡ್ಕೊಂಡ್ಲಿ. ಸೊ ಇದು ತಾಯಿ ಮಗನ ನಡುವೆ ನಡೀತಕ್ಕಂತ ಒಂದು ಸಂಭಾಷಣೆ. भोला चौपट करने पर लगे हुए हैं, और क्या, अभी महंगू बेंग देने आया था, हिसाब से 7 मन हुए, तौला तो 6.25 मन निकले. मैंने कहा 10 सेर और ला, तो आप बैठे बैठे कहते हैं अब इतनी दूर कहाँ जाएगा, भरपाई लिख दो, नहीं तो उसका रोया दुखी होगा. मैंने भरपाई नहीं लिखी, 10 सेर बाकी लिख दी. ಸೊ ಇಲ್ಲಿ ಭೋಲಾ ಒಂದು ಘಟನೆಯನ್ನ ಹೇಳ್ತಾ ಇದ್ದಾನೆ. ಮೆಹಂಗು ಅಂತಕ್ಕಂಥವನು ಬೆಳೆಯನ್ನ ಕೊಡೋದಿಕ್ಕೆ ಬಂದಿದ್ದ. ಅಂದ್ರೆ ಇವನು ಏನ್ ಮಾಡ್ತಾ ಇದ್ದ ಅಂದ್ರೆ, ಇವನ ಒಂದು ಕೊಡತಗೊಳ್ಳೋ ವ್ಯವಹಾರ ಇತ್ತಲ್ವಾ, ಯಾರ್ದು, ಭಗತಂದು, ನಮ್ಮ ಸುಜಾನ್ ಭಗತಂದು. ಇವನು ಬೆಳೆಗಳನ್ನ, ರೈತರು, ಸಣ್ಣ ಪುಟ್ಟ ರೈತರು ಬೆಳೆದಂತಹ ಬೆಳೆಗಳನ್ನ ತಾನು ತಗೊಂಡು ಅದನ್ನು ಸ್ವಲ್ಪ ಹೆಚ್ಚಿನ ಬೆಲೆಗೆ ಪಟ್ಟಣಕ್ಕೆ ತಗೊಂಡು ಹೋಗಿ ಮಾರಾಟ ಮಾಡ್ತಾ ಇದ್ದ. ಹಾಗಾಗಿ ಈ ಮಹಂಗು ಅಂತಕ್ಕಂಥವನು ತಾನು ಬೆಳೆದ ಬೆಳೆಯನ್ನ ತಗೊಂಡು ಬಂದಿದ್ದ. ಇದನ್ನ ಇವರು ಏನ್ ಮಾಡ್ತಾ ಇದ್ರು, ಸಣ್ಣ ಪುಟ್ಟ ರೈತರು ಬೆಳೆದಂತ ಬೆಳೆಯನ್ನ ತಾವು ತಗೊಂಡು ಆ ಒಂದು ಬೆಳೆಯನ್ನ ಸಂಪೂರ್ಣವಾಗಿ ಪಟ್ಟಣಕ್ಕೆ ತಗೊಂಡು ಹೋಗಿ ಲಾಭಕ್ಕೆ ಮಾರ್ತಾ ಇದ್ರು. ಸೊ ಈ ಒಂದು ವ್ಯವಸ್ಥೆ ಇತ್ತು ಅಲ್ಲಿ. ಸೊ ಇವನು ತನ್ನ ಬೆಳೆಯನ್ನ ತಗೊಂಡು ಬಂದಿದ್ದ, ಯಾರು, ಮಹಂಗು. ಅವನು ತಗೊಂಡು ಬಂದಿದ್ದೆಷ್ಟೋ 7 ಮಣದ ಲೆಕ್ಕದಲ್ಲಿ ಅವನು ತಂದಿದ್ದ ಅಂತ ಹೇಳ್ತಿದ್ದಾರೆ. ಇಲ್ಲಿ 1 ಮಣ ಅಂತ ಅಂದ್ರೆ ಅದು 7 ಮನ್ ಅಂತ ಹೇಳಿ ಹೇಳ್ತಾನೆ, 7 ಮಣ ಅಂತ ಹೇಳಿ ತಂದಿದ್ದ. ಅಲ್ಲಿಗೆ ಆಲ್ಮೋಸ್ಟ್ ಅದು 40 kg 1 ಮಣಕ್ಕೆ ಆಗತ್ತೆ ಮಕ್ಳು. ಇದನ್ನ ನೋಟ್ ಮಾಡ್ಕೊಳ್ಳಿ. 7 ಅಂತಂದ್ರೆ 7 4 28.
ಅರ್ಥ ಆಯ್ತಾ? ಅಂದ್ರೆ 280 ಕೆಜಿ ಇರ್ಬೇಕದು. ಅರ್ಥ ಆಯ್ತಾ? 7 ಇಂಟು 40. ಆದ್ರೆ ಇಲ್ಲಿ 10 ಕೆಜಿ ಕಡಿಮೆ ಇತ್ತು ಅಂತ ಹೇಳ್ತದ ನಾನು. ಪೌನೆ 7 ही निकले, ತೌಲಾ तो ಪೌನೆ 7 मन ही निकले. ಅಂದ್ರೆ ಕಾಲ್ ಮಣ ಕಡಿಮೆ ಇತ್ತು ಅಂತ ಹೇಳ್ತಿದ್ದಾನೆ. ಆ ಕಾಲ್ ಮಣ ಅಂತ ಅಂದ್ರೆ ಎಷ್ಟಾಗ್ತದೆ? ಆಲ್ಮೋಸ್ಟ್ ಆಲ್ ಒಂದು ಮಣಕ್ಕೆ 40 ಕೆಜಿ ಅಂದ್ರೆ 10 ಕೆಜಿ ಕಡಿಮೆ ಆಗ್ತದೆ ಅಲ್ವಾ? ಕಾಲ್ ಭಾಗ ಅಂತ ಅಂದ್ರೆ 10 ಕೆಜಿ ಅಷ್ಟು ಕಡಿಮೆ ಇತ್ತು. ಆ 10 ಕೆಜಿ ತಗೊಂಡ್ ಬಾ, ನಾನು ಬರ್ಕೊಳ್ತೀನಿ ಅಂತ ಹೇಳ್ತಾನೆ ಇವನು. ಯಾರು? ಮಂಗುಗೆ ಬೋಲ ಹೇಳ್ತಾನೆ. ತೌಲಾ ತೋ 7 मन, ಪೌನೆ 7 मन ही निकले. ಪೌನೆ 7 ಅಂತಂದ್ರೆ 6.25. 7ಕ್ಕೆ ಕಾಲ್ ಭಾಗ ಕಡಿಮೆ, ಕಾಲ್ ಮಣ ಕಡಿಮೆ. ಕಾಲ್ ಮಣ ಕಡಿಮೆ ಅಂದ್ರೆ ಆಲ್ಮೋಸ್ಟ್ 10 ಕೆಜಿ ಕಡಿಮೆ ಇತ್ತು. ಸೊ ಆ 10 ಕೆಜಿ ಅಷ್ಟನ್ನ ಲಾಸ್ ಅನ್ನ ನಾನ್ಯಾಕ್ ಮಾಡ್ಕೊಂಡ್ಲಿ ಅಂತ ಹೇಳಿ ಇವನು ಬೋಲ ಏನ್ ಹೇಳ್ತಾನೆ ಅವನಿಗೆ, मैंने कहा 10 ಸೇರ್ ಔರ್ಲಾ तो आप बैठे बैठे कहते हैं. आप ಅಂದ್ರೆ ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾನೆ? ಸುಜಾನ್ ಭಗತ್ ಹೇಳ್ತಾ ಇದ್ದಾನೆ. ನಾನು ಅವನಿಗೆ ಹೇಳ್ದೆ ಮಹಂಗುಗೆ 10 ಸೇರ್ ತಗೊಂಡ್ ಬಾ ಅಂತ ಹೇಳಿ. ಆದ್ರೆ ಸುಜಾನ್ ಏನ್ ಹೇಳ್ತಾರೆ? ಕುತ್ಕೊಂಡು ಅಲ್ಲೇ ಕುತ್ಕೊಂಡು ಏನ್ ಹೇಳ್ತಾರೆ? ಅಬ್ ಇತನಿ ದೂರ ಜಾಯಗ ಕಹಾ ಜಾಯಗ? ಅವ್ನ್ ಇಷ್ಟೊಂದ್ ದೂರ, ಅಷ್ಟು ದೂರ ಮತ್ತೆ 10 ಕೆಜಿಗೋಸ್ಕರ ಮನೆಗೆ ಹೆಂಗ್ ಹೋಗ್ತಾನೆ ಅವನು? ಮತ್ತೆ ಹೋಗೋದು ಮತ್ತೆ ಬರೋದು ಬಹಳ ದೂರ ಇದೆ ಅವನ್ ಮನೆ. ಭರ್ಪಾಯಿ ಲಿಖದೋ, ರೌಂಡ್ ಫಿಗರ್ ಮಾಡ್ಕೋ, ಅಂದ್ರೆ 7 ಮಣ ಅಂತ ಬರ್ಕೋ, 10 ಕೆಜಿ ಲಾಸೇ ಬರ್ಕೋ, ಪರವಾಗಿಲ್ಲ ಅಂತ ಭರ್ಪಾಯಿ ಲಿಖದೋ. ನಹಿ ತೋ ಉಸ್ಕಾ ರೋಯಾ ದುಃಖಿ ಹೋಗ, ಇಲ್ಲಾಂದ್ರೆ ಅವನ ಆತ್ಮಕ್ಕೆ ದುಃಖ ಆಗ್ತದೆ, ರೋಮಕ್ಕೆ ದುಃಖ ಆಗ್ತದೆ. मैंने भरपाई नहीं लिखी, 10 ಸೇರ್ ಬಾಕಿ ಲಿಖದಿ. ನಾನು ರೌಂಡ್ ಫಿಗರ್ ಬರ್ಕೊಂಡು 10 ಮಣ ಬಾಕಿ ಅಂತ ಬರ್ಕೊಂಡೆ. बुलाकी, बहुत अच्छा किया तुमने, बकने दिया करो. 10-5 दफे मुंह के खा जाएंगे तो आप ही बोलना छोड़ देंगे. ಬಹಳ ಚೆನ್ನಾಗ್ ಮಾಡಿದೆ ನೀನು, ಮಾತಾಡ್ಲಿ ಬಿಡು. ಅವರು ಒಂದು 10 ಸರ್ತಿ 5-10 ಸರ್ತಿ ಅವ್ರು ಈ ರೀತಿ ಇನ್ಸಲ್ಟ್ ಆದ್ರೆ, ಅಂದ್ರೆ ಅವ್ರು ಹೇಳಿದ್ದನ್ನ ಕೇಳದೆ ಇದ್ರೆ ಅವರೇ ಮಾತಾಡೋದು ಸುಮ್ನೆ ಆಗ್ತಾರೆ, ಮಾತಾಡೋದು ಬಿಟ್ಬಿಡ್ತಾರೆ. ಬೋಲಾ, दिन भर एक ना एक खुचड़ निकालते रहते हैं. 100 दफे कह दिया कि तुम घर गृहस्थी के मामले में न बोला करो, पर उनसे बिना बोले रहा ही नहीं जाता. ಏನಾದ್ರೂ ಒಂದು ದಿನ, ಏನಾದ್ರೂ ಒಂದು ಇವರು ಕೊರತೆಯನ್ನ, ನಮ್ಮ ತಪ್ಪುಗಳನ್ನ ಕುಚಡ್ ನಿಕಾಲ್ತಾ ಇರ್ತೆ, ದೋಷ್ ನಿಕಾಲ್ತಾ ಇರ್ತೆ, ನಮ್ಮ ತಪ್ಪುಗಳನ್ನ ತೋರಿಸ್ತಾ ಇರ್ತಾರೆ, ನಮ್ಮ ಜೊತೆಗೆ ಒಂದ್ ರೀತಿ ದೋಷಗಳನ್ನ ತೋರ್ಸ್ಕೊಂತ ಅಡ್ಡಾಡ್ತಾ ಇರ್ತಾರೆ, ತಪ್ಪುಗಳನ್ನ. 1000 ಸರ್ತಿ ಅಥವಾ 100 ಸರ್ತಿ ಹೇಳಿದೇವೆ ನಾವು. 100 ದಫೆ ಕಹದಿಯಾ ಹೈ, 100 ಸರ್ತಿ ಹೇಳಿದೇವೆ ಮನೆಯ ಬಗ್ಗೆ, ಮನೆ ವಿಚಾರಗಳ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿ, ಮನೆ ವಿಚಾರಗಳ ಬಗ್ಗೆ ಮಾತಾಡ್ಬೇಡಿ ಅಂತ ಹೇಳಿ. ಆದ್ರೆ ಮಾತಾಡದೆ ಇವ್ರು ಇರೋದೇ ಇಲ್ಲ. ಬುಲಾಕಿ, मैं जानती कि इनका यह हाल होगा तो ಗುರು ಮಂತ್ರ ನ ಲೇನೆ ದೇತಿ. ನನಗೆ ಏನಾದ್ರು ಇವರು ಈ ರೀತಿ ಆಗ್ತಾರೆ ಅಂತ ಗೊತ್ತಿದ್ದಿದ್ರೆ ಗುರು ದೀಕ್ಷೆಯನ್ನ, ಗುರುಗಳಿಂದ ಮಂತ್ರವನ್ನ ಕೊಡುತ್ತಾನೆ ಇದ್ದಿದ್ದಿಲ್ಲ. ಈ ರೀತಿ ಮಂತ್ರನ ಹಾಳಾಗತ್ತೆ ಅಂದಿದ್ರೆ ನಾನು ಇವ್ರನ್ನ ಸನ್ಯಾಸಿ ಆಗಕ್ ಬಿಡ್ತಾ ಇದ್ದಿದ್ದಿಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಬೋಲಾ, भगत क्या हुए कि दीन दुनिया दोनों से गए. सारा दिन पूजा पाठ में ही उड़ जाता है. अभी ऐसे बूढ़े नहीं हो गए कि कोई काम ही ना कर सके. ಭಕ್ತರೇನಾದ್ರೂ ಇವರು ಎರಡೂ ಪ್ರಪಂಚದಿಂದ, ಆ ಕಡೆ ಭಕ್ತರು ಆಗುಳಿಲ್ಲ, ಈ ಕಡೆ ಪ್ರಪಂಚದ ಬಗ್ಗೆನೂ ಅಥವಾ ನಮ್ಮ ಸಮಾಜ, ನಮ್ಮ ಈ ಒಂದು ಪ್ರಪಂಚದ ಬಗ್ಗೆ, ಲೌಕಿಕ ಪ್ರಪಂಚದ ಬಗ್ಗೆನೂ ಸಹ ಅವರು ಅದರಲ್ಲಿ ಉಳಿಲಿಲ್ಲ. ದೋನೋ ಸೆ ಗಯೆ, ದೀನ್ ದುನಿಯಾ ದೋನೋ ಸೆ ಗಯೆ. ಸಾರಾ ದಿನ ಪೂಜಾ ಪಾಠ ಮೇ ಹಿ ಉಡ್ ಜಾತಾ, ಇಡೀ ದಿನ ಪೂಜೆ ಪಾಠ ಅಂತೇಳಿ ಅದರಲ್ಲೇ ಕಳೆದ್ ಬಿಡ್ತಾರೆ. ಇನ್ನು ಅಷ್ಟೇನು ವಯಸ್ಸಾಗಿಲ್ಲ ಇವರಿಗೆ, ಕೆಲಸ ಮಾಡಕ್ ಆಗದೆ ಇರೋವಷ್ಟು ವಯಸ್ಸೇನಾಗಿಲ್ವಲ್ಲ ಅಂತ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾನೆ. ಬುಲಾಕಿನೇ ಅಪತ್ಯಕಿ, ಆದ್ರೆ ಬುಲಾಕಿ ತಡಿತಾಳೆ ಆ ರೀತಿ ಮಾತಾಡ್ಬಾರ್ದು ಅಂತ ಹೇಳಿ. ಬೋಲಾ, ಯಹ ತುಮ್ಹಾರ ಕು ನ್ಯಾಯ ಹೈ. ಇದು ನಿನ್ನ ಕು ನ್ಯಾಯ ಅಂದ್ರೆ ತಪ್ಪು ನ್ಯಾಯ, ಅನ್ಯಾಯ ಇದು. ನೋಡಿ ಇಲ್ಲಿ ನ್ಯಾಯ ಅಪೋಸಿಟ್ ಅನ್ಯಾಯ, ಕು ನ್ಯಾಯ ಬಿ ಹೋತಾ ಹೈ. ಆಪೋಸಿಟ್ ವರ್ಡ್ಸ್ ನಲ್ಲಿ ಇದನ್ನು ನೋಟ್ ಮಾಡ್ಕೊಳ್ಳಿ. ನ್ಯಾಯ ಅನ್ಯಾಯ, ಉಸ್ಕಾ ಅಪೋಸಿಟ್ ರೂಪ್ ಕು ನ್ಯಾಯ ಬಿ ಹೋತಾ ಹೈ. ಇಲ್ಲ ಇದು ನೀನ್ ತಪ್ಪು ಹೇಳ್ತಾ ಇದೀಯ ನೀನು. बोला यह तुम्हारा को न्याय है. फावड़ा कुदाल अब उनसे नहीं हो सकता. ಗುದ್ಲಿ, ಹಾರೆ, ಸಲ್ಕೆ, ನೇಗಿಲು ಇದನ್ನೆಲ್ಲ ಹಿಡ್ಕೊಂಡು ಕೆಲಸ ಮಾಡೋ ಅಷ್ಟು ಅವ್ರದ್ದು ವಯಸ್ಸಲ್ಲ. ಲೇಕಿನ್ ಕುಚ್ ನ ಕುಚ್ ತೋ ಕರ್ತೆ ಹಿ ರಹತೆ ಹೇ. ಏನಾದ್ರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಹುಡುಕೊಂಡು. ಹಾಗಾಗಿ ನೀನು ಅವ್ರೇನು ಕೆಲಸ ಮಾಡೋದಿಲ್ಲ ಅನ್ನೋ ಒಂದು ಆಪಾದನೆ ಮಾಡ್ಬೇಡ.
बैलों को सानी पानी देते हैं, गाय दुहाते हैं, और भी जो कुछ हो सकता है करते हैं. ಆ ದನ ಕರುಗಳನ್ನ ಮೇವು ಹಾಕೋದಾಗ್ಲಿ ಅಥವಾ ಅವಕ್ಕೆ ನೀರ್ ಕುಡ್ಸೋದಾಗ್ಲಿ ಹಾಲ್ ಕರಿಯೋದಾಗ್ಲಿ ಇದನ್ನೆಲ್ಲ ಮಾಡ್ತಾರೆ ಅವರು. ಏನ್ ತಮ್ಮ ಕೈನಲ್ಲಿ ಕೆಲಸ ಆಗತ್ತೋ ಅದನ್ನ ಮಾಡ್ತಾರೆ. ನೀನ್ ಯಾಕೆ ಹಂಗಂತೀಯ? ಇವ್ರು ಇಷ್ಟೆಲ್ಲ ಮಾತಾಡ್ತಾ ಇದಾರೆ. ಅಲ್ಲಿ ಇನ್ನೂ ಭಿಕ್ಷುಕ ಬಾಗ್ಲತ್ರ ಬಂದಿದ್ನಲ್ಲ ಅವನು ಇನ್ನೂ ಕೂಗ್ತಾನೆ ಇದ್ದಾನೆ. ಭಿಕ್ಷುಕ್ ಅಭಿ ತಕ್ ಖಡಾ ಚಿಲ್ಲಾ ರಹಾ ಥಾ. ಭಿಕ್ಷುಕ ಇನ್ನೂ ಬಾಗ್ಲತ್ರ ನಿಂತ್ಕೊಂಡು ಕೂಗ್ತಾನೆ ಇದ್ದ. सुजान ने जब घर में से किसी को कुछ लाते न देखा तो उठकर अंदर आ गया और कठोर स्वर से बोला. ಸುಜಾನ್ ನೋಡ್ತಾನೆ, ಬಹಳ ಹೊತ್ತಾಯ್ತು, ಯಾರು ಬರ್ಲಿಲ್ಲ. ಬಂದ್ಬಿಟ್ಟು ಒಳಗಡೆಗೆ ಬಹಳ ಜೋರಾಗಿ ಹೇಳ್ತಾನೆ, ಬಹಳ ಕಠೋರವಾದ ಗಡಸು ಧ್ವನಿಯಲ್ಲಿ ಹೇಳ್ತಾನೆ. तुम लोगों को कुछ सुनाई नहीं देता कि द्वार पर कौन घंटे भर से खड़ा भीख मांग रहा है? अपना काम तो दिन भर करना ही है, एक क्षण भगवान का काम भी तो क्या करो. ನೋಡ್ತಾ ಇಲ್ವಾ ನೀವು? ಗಂಟೆಯಿಂದ ಬಾಗ್ಲತ್ರ ಒಬ್ಬ ಕುತ್ಕೊಂಡು ಅಲ್ಲಿ ನಿಂತ್ಕೊಂಡು ಕೂಗ್ತಾ ಇದ್ದಾನೆ. ನಮ್ ಕೆಲ್ಸ ನಾವ್ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಒಂದು ಕ್ಷಣ ನಮ್ ಕೆಲ್ಸ ಬಿಟ್ಬಿಟ್ಟು ದೇವ್ರ ಕೆಲ್ಸ ಮಾಡೋದ್ರಲ್ಲೂ ಕಡೆನೂ ಗಮನ ಕೊಡಿ ಅಂತ ಹೇಳಿ ಗದರಿಸ್ತಾನೆ. बुलाके, तुम तो भगवान का काम करने को बैठे ही हो, क्या घर भर भगवान ही का काम करेगा? ನೀನಂತೂ ಕುತ್ಕೊಂಡಿದೀಯಾ ದೇವ್ರ ಕೆಲಸ ಮಾಡೋದಕ್ಕೆ, ಮನೆ ಮಂದಿ ಎಲ್ಲ ದೇವ್ರ ಕೆಲಸನೇ ಮಾಡ್ತಾ ಇರ್ಬೇಕಾ ಅಂತ ವ್ಯಂಗ್ಯವಾಗಿ ಬುಲಾಕಿ ಹೇಳ್ತಾಳೆ. सुजान, कहाँ आटा रखा है, लाओ मैं ही निकाल कर दे आऊं, तुम रानी बनकर बैठो. ಸರಿ ಸರಿ, ನೀ ಹಿಟ್ಟು ಎಲ್ಲಿಟ್ಟಿದ್ಯಾ ಹೇಳು, ನಾನೇ ಕೊಡ್ತೀನಿ, ನೀನು ರಾಣಿ ಹಂಗೆ ಕುತ್ಕೊಂಡೇ ಇರು ಅಂತ ಹೇಳ್ತಾನೆ. ಬುಲಾಕಿ, ಆಟಾ मैंने मर मर कर पीसा है. ನಾನು ನನ್ನ ಹಗಲು ರಾತ್ರಿ ನನ್ನ ಜೀವ ತೆಗೆದು ಬಿಟ್ಟು ನಾನು ಈ ಹಿಟ್ಟನ್ನ ರುಬ್ಬಿದ್ದೇನೆ ಅಥವಾ ಹಿಟ್ಟನ್ನ ಮಾಡಿದ್ದೇನೆ ಅಂದ್ರೆ. ಆಗಿನ ಕಾಲದಲ್ಲಿ ಗಿರಣಿಗಳು ಮಿಷಿನ್ಸ್ ಏನ್ ಇದ್ದಿದ್ದಿಲ್ಲ ಮಕ್ಳೇ. ರುಬ್ಬೋ ಕಲ್ಲು ಅಂತ ಬರ್ತಾ ಇತ್ತು, ರುಬ್ಬೋ ಕಲ್ಲು, ಚಾಕಿ ಅಂತ ಕರೀತಾರ ಅದನ್ನ. ಚಕ್ಕಿ ಅಥವಾ ಚಿಕ್ಕಿ ಅಂತೇಳಿ. ಆ ಚಕ್ಕಿ ಅಂತ ಆ ರುಬ್ಬೋ ಕಲ್ಲಿನಿಂದ ಹಿಟ್ಟನ್ನ ಮಾಡಿ ಅದನ್ನ ಊಟ ಮಾಡ್ತಾ ಇದ್ದಿದ್ದು ಆಗಿನ ಕಾಲದಲ್ಲಿ. ಆ ರುಬ್ಬೋ ಕಲ್ಲಿನಿಂದ ಬೀಸುವ ಕಲ್ಲು ಅಂತ ಕರೀತಾರ ಚಕ್ಕಿ ಅಂತ ಹೇಳಿ. ಸೊ ಈ ಬೀಸೋ ಕಲ್ಲಿನಿಂದ ನಾನು ಸತ್ತು ನಾನು ಎಲ್ರಿಗೂ ಹಿಟ್ಟು ಮಾಡಿಟ್ಟಿದ್ದೇನೆ, ನೀನು ನೇರವಾಗಿ ಹಿಟ್ಟಾಕ್ ಕೊಡ್ತೀಯ ಅವ್ರಿಗೆ ಅಂತ ಬೈತಾ ಇದ್ದಾರೆ. ಆಟಾ ಮೈನೆ ಮರ್ ಕರ್ ಪೀಸಾ ಹೈ, ಅನಾಜ್ ದೇದೋ, ಕಾಳು ಕೊಡು ಅವನಿಗೆ ಹಿಟ್ಟಾಕ್ ಕೊಡ್ತೀಯ. ಐಸೆ ಮುಡ್ ಚಿರೋಂ ಕೆ ಲಿಯೆ ಪಹರ ರಾತ್ ಸೆ ಉಟ್ಕರ್ ಚಕ್ಕಿ ನಹಿ ಚಲಾತಿ ಹೂ. ಚಕ್ಕಿ ಬಂತು ನೋಡಿ ಇಲ್ಲಿ. ಚಕ್ಕಿ ಅಂದ್ರೆ ಬೀಸುವ ಕಲ್ಲು. ನಿಮ್ಮ ಕಬೀರ್ ಒಂದ್ ಕಡೆಗೆ ಈ ಪದವನ್ನ ಬಳಕೆ ಮಾಡಿದ್ದಾರೆ ಮಕ್ಳೇ. ಏನಂತಂದ್ರೆ, ಪಾಹನ್ ಪೂಜೆ ತೋ ಹರಿ ಮಿಲೆ ತೋ ಮೈ ಪೂಜು ಪಹಾರ್, ತಾತೆ ಯೇ ಚಕ್ಕಿ ಭಲಿ ಪೀಸ್ ಖಾಯ್ ಸಂಸಾರ್. ಅಂದ್ರೆ ಕಲ್ಲನ್ನ ಪೂಜೆ ಮಾಡೋದ್ರಿಂದ ದೇವ್ರು ಸಿಗ್ತಾನೆ ಅಂದ್ರೆ ನಾನು ಈ ಬೀಸುವ ಕಲ್ಲನ್ನ ಪೂಜೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಪಾಹನ್ ಪೂಜೆ ಹರಿ ಮಿಲೆ ತೋ ಮೈ ಪೂಜು ಪಹಾರ್, ಕಲ್ಲನ್ನ ಪೂಜೆ ಮಾಡೋದ್ರಿಂದ ದೇವ್ರು ಸಿಗೋದಾದ್ರೆ ನಾನು ಬೆಟ್ಟವನ್ನೇ ಪೂಜೆ ಮಾಡ್ತೇನೆ, ನನಗೆ ದೊಡ್ಡ ದೇವ್ರು ಸಿಗ್ತಾನೆ. ತಾತೆಯೇ ಚಕ್ಕಿ ಭಲಿ, ಅದಕ್ಕಿಂತ ಈ ಒಂದು ಚಕ್ಕಿನೇ ಬಹಳ ಉತ್ತಮ, ಇದರಿಂದ ಇಡೀ ಪ್ರಪಂಚ ಧಾನ್ಯವನ್ನ ಕಾಳನ್ನ ಬೀಸ್ಕೊಂಡು ತಿಂತದೆ ಅಂತ ಹೇಳಿ ಕಬೀರ್ ಒಂದ್ ಕಡೆ ಹೇಳ್ತಾರೆ. ಸೊ ಈ ಚಕ್ಕಿ ನಾನು ಬೆಳಗ್ಗೆ ಎದ್ಬಿಟ್ಟು ಪಹರ ರಾತ್, ಇಲ್ಲಿ ಪಹರ್ ಅನ್ನೋದನ್ನ ನೋಡ್ಕೋಬೇಕು. ಪಹರ್ ಅನ್ನೋದು ಸಮಯ, 3 ಗಂಟೆಯ ಒಂದು ಅವಧಿಯನ್ನ ಪಹರ್ ಅಥವಾ ಪ್ರಹರ್ ಅಂತ ಕರೀತಾರೆ. ಸೊ ದಿನಕ್ಕೆ 8 ಪ್ರಹರ. ಹಾಗಾಗಿ ಆ ಒಂದು 8 into 3 24. ಸೊ ದಿನಕ್ಕೆ 24 hours. ಪ್ರಹರ ಎಷ್ಟು? 8. ಸೊ 8 ಮೂರ್ಲೆ 24 ಗಂಟೆಗಳಿರ್ತವೆ ಅಂತ ಹೇಳಿ. ಇದು ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ಪ್ರಹರ್ ಅಥವಾ ಪಹರ್ ಅಂತ ಹೇಳಿ. ನಿಮಗೆ ಒಂದು ಪದ ಗೊತ್ತಿರ್ಬೋದು, ದೊಪ್ಪಹರ್ ಅಂತ ಹೇಳಿ. ದೊಪ್ಪಹರ್ ಅಂದ್ರೆ 2 ಪ್ರಹರ ಕಳೆದು ದೊಪ್ಪಹರ್ ಅಂತ ಹೇಳಿ ಅರ್ಥ. 2 ಪ್ರಹರ ಎಷ್ಟರಿಂದ? ಸೂರ್ಯೋದಯದಿಂದ 2 ಪ್ರಹರ, 6 ರಿಂದ 3 ಗಂಟೆ ಅಂದ್ರೆ 9 ಗಂಟೆ, ಮತ್ತೆ 9 ಗಂಟೆಯಿಂದ 3 ಗಂಟೆ ಅಂದ್ರೆ 12 ಗಂಟೆ. 6 ಗಂಟೆಗೆ ಸೂರ್ಯೋದಯ ಆದ್ರೆ ಅಲ್ಲಿಂದ 2 ಪ್ರಹರ ಕಳೆದು ಅಂದ್ರೆ ಆಲ್ಮೋಸ್ಟ್ 6 hours ಕಳೆದ ನಂತರದ ಒಂದು ಸಮಯವನ್ನ ದೊಪ್ಪಹರ್ ಅಂತ ಕರೀತಾರೆ. ದೊಪ್ಪಹರ್ ಅನ್ನೋ ಪದ ಬಂದದ್ದು ಹಾಗೆ, ಜೋ ಪ್ರಹರ್, 2 ಪ್ರಹರ ಕಳೆದು ಅಂತ ಹೇಳಿ. ಅದನ್ನ ಈಗ ನಾವು ಸಾಮಾನ್ಯವಾಗಿ ಅದನ್ನ ಮಧ್ಯಾಹ್ನ ಅನ್ನೋ ಅರ್ಥದಲ್ಲಿ ತಗೊಳ್ತೇವೆ. 12 ಗಂಟೆ ನಂತರ ಮಧ್ಯಾಹ್ನ ಅನ್ನೋ ಅರ್ಥದಲ್ಲಿ ತಗೊಳ್ತೇವೆ.
ಸೊ ಇಲ್ಲಿ ಬುಲಾಕಿ ಏನ್ ಹೇಳ್ತಾ ಇದ್ದಾಳೆ, ಐಸೆ ಮುಡುಚಿರೋನ್ ಕೇಳಿಯೇ, ಈ ರೀತಿ ದಾರಿ ಹೋಕರಿಗೆ ಬೀದಿನಲ್ಲಿ ಬಂದು ಭಿಕ್ಷೆ ಬೇಡರಿಗೋಸ್ಕರವಾಗಿ ನಾನು ಆ ಕಷ್ಟಪಟ್ಬಿಟ್ಟು ಹಿಟ್ಟನ್ನ ಮಾಡಿಲ್ಲ, ನಾನು ಚಕ್ಕಿ ಚಲಾಯಿಸಿಲ್ಲ, ನಾನು ಚಕ್ಕಿಯನ್ನು ಚಲಾವಣೆ ಮಾಡ್ಬಿಟ್ಟು ನಾನು ಹಿಟ್ಟು ಮಾಡಿಲ್ಲ, ಅವನಿಗೆ ಕಾಳನ್ನ ಕೊಡು ಅಂತ ಬೈತಾಳೆ. ಸುಜಾನ್ ಭಂಡಾರ್ ಘರ್ ಮೇ ಗಯೆ, ಬರೀ ಅವ್ನು ಸ್ಟೋರ್ ರೂಮಿಗೆ ಹೋಗ್ತಾನೆ. ಭಂಡಾರ್ ಘರ್ ಅಂತಂದ್ರೆ ಸ್ಟೋರ್ ರೂಮ್. भंडार घर में गए और एक छोटी सी छबड़ी को जौ से भरे हुए निकले. ಅವನು ಒಂದು ಚಬಡಿ ಅಂದ್ರೆ ಒಂದು ರೀತಿಯಲ್ಲಿ ಚೆಂಬು ಅಥವಾ ಒಂದು ಬಿಂದಿಗೆ ಅಂತ ಹೇಳುವ ಒಂದು ಸಣ್ಣ ಒಂದು ಸೇರು ಅನ್ನೋ ಅರ್ಥದಲ್ಲಿ ಚಬಡಿ ಅಂತ ಹೇಳಿ, ಅಂದ್ರೆ 1 kg ಅಷ್ಟು ಹಿಡಿಯುತ್ತೆ, ಆಲ್ಮೋಸ್ಟ್ ಆಲ್ ಒಂದು ಚೆಂಬಿನಷ್ಟು, ಒಂದು ಬಾಯ್ಲ್ ಅಂದ್ರೆ ಅಷ್ಟು ಅಂತ ಹೇಳಿ. ಸೊ ಸುಜಾನ್ ಭಂಡಾರ್ ಘರ್ में गए और एक छोटी सी छबड़ी को जौ ಅಂದ್ರೆ ಜೋಳ, ಜೌ ಅಂದ್ರೆ ಜೋಳ, ಈ ಜೋಳವನ್ನು ತುಂಬಿಕೊಂಡು ಅವನು ಹೊರಗಡೆ ಬರ್ತಾನೆ. ಜೌ ಸೇರ್ ಭರ್ಸೆ ಕಮ್ ನಾಥ, ಆ ಚೆಂಬಿನಲ್ಲಿ ಕಾಳುಗಳು ಸುಮಾರು 1/4 kg ಅಷ್ಟು, ಒಂದು ಸೇರ್ ಅಂದ್ರೆ 1/4 kg ಅಷ್ಟು ಹತ್ರ ಬರುತ್ತೆ. ಸೊ ಒಂದು ಸೇರ್ನಷ್ಟು ಇತ್ತು, ಅದಕ್ಕಿಂತ ಕಡಿಮೆ ಇದ್ದಿದ್ದಿಲ್ಲ. ಸುಜಾನ್ ಜಾನ್ ಬೂझ कर केवल बुलाकी भोला को चिढ़ाने के लिए ಭಿಕ್ಷಾ ಪರಂಪರಾ का उल्लंघन किया था. ಅವನಿಗೆ ಗೊತ್ತು ಇಷ್ಟೊಂದು ಕೊಡಬಾರ್ದು, ಭಿಕ್ಷೆ ಕೊಡೋದು ಎಷ್ಟು ಕೊಡ್ಬೇಕೋ ಅಷ್ಟು ಕೊಡ್ಬೇಕಲ್ವಾ. ಆದ್ರೆ ಅವನಿಗೆ ಗೊತ್ತು, ಆದ್ರೆ ಬುಲಾಕಿ ಮತ್ತೆ ಭೋಲಾಗೆ ಚಾಲೆಂಜಿಂಗ್ ಮಾಡ್ಲಿಕ್ಕೆ ಅವನು ಅವರಿಬ್ರನ್ನು ರೇಗಿಸೋದಕ್ಕೋಸ್ಕರವಾಗಿ ಹೆಚ್ಚು ಧಾನ್ಯವನ್ನ ದಾನ ಮಾಡ್ತಾ ಇದ್ದಾನೆ. ಆದ್ರೆ ಅವನ್ ತರೋ ರೀತಿ ಹೇಗಿದೆ ನೋಡಿ, ಇಸ್ ಪರ್ ಭಿ ಯಹ ದಿಖಾನೆ ಕೆ ಲಿಯೆ ಕಿ छबड़ी में बहुत ज्यादा जौ नहीं है, वह उसे चुटकी से पकड़े हुए था. ಚುಟ್ಕಿ ಅಂದ್ರೆ 2 ಬೆರಳಿನಿಂದ, ನಾವು ಉಪ್ಪನ್ನು ಹೇಗೆ ತಗೊಳ್ತೀವಿ, ಚುಟ್ಕಿ ಭರ್ ನಮಕ್ ಲೇತೆ ಹೇ ಖಾನೆ ಕೆ ಲಿಯೆ, ಸೊ ಅದು ಚುಟ್ಕಿ, 2 ಬೆರಳಿನಲ್ಲಿ ಎಷ್ಟು ಹಿಡಿಯುತ್ತೋ ಅದನ್ನ ಚುಟ್ಕಿ ಅಂತ ಕರೀತಾರೆ. ಸೊ ಅವನು ಆ ಚೆಂಬನ್ನ, ಇಡೀ ಚೆಂಬಿನಲ್ಲಿ 1/4 kg ಅಷ್ಟಿರ್ತಕ್ಕಂಥ ಧಾನ್ಯಗಳು ತುಂಬಿರ್ತಕ್ಕಂಥ ಚೆಂಬನ್ನ ಅದರಲ್ಲಿ ಬಹಳ ಇಲ್ಲ ಅನ್ನೋದನ್ನ ತೋರ್ಸೋದಕ್ಕೋಸ್ಕರವಾಗಿ ಅಥವಾ ಆ ರೀತಿಯ ಒಂದು ನಾಟಕ ಮಾಡೋದಕ್ಕೋಸ್ಕರವಾಗಿ 2 ಬೆರಳಿನಲ್ಲಿ ಆ ಚೆಂಬನ್ನು ಹಿಡ್ಕೊಂಡ್ ಬರ್ತಾನೆ. ಅಂದ್ರೆ ಸ್ವಲ್ಪ ತಗೊಂಡು ಹೋಗ್ತಿದ್ದಾನೆ ಅಂತ ಅಂದ್ಕೊಂಡ್ಲಿ ಯಾರ್ಯಾರೋ ಬುಲಾಕಿ ಮತ್ತೆ ಭೋಲಾ. ಹಾಗಾಗಿ ಕೇವಲ 2 ಚೆಂಬಿನಲ್ಲಿ ಆ ಒಂದು ಚೆಂಬನ್ನ ಹಿಡ್ಕೊಂಡ್ ಬರ್ತಾನೆ, 2 ಬೆರಳಿನಲ್ಲಿ ಆ ಚೆಂಬನ್ನ ಹಿಡ್ಕೊಂಡ್ ಬರ್ತಾನೆ. ಚುಟ್ಕಿ ಇತನಿ ಭೋಜನ ಸಂಭಲ್ ಸಕ್ತಿ ಥಿ, ಆ 2 ಬೆರಳುಗಳು ಆ ಭಾರವನ್ನು ತಡೆಯೋಕ್ ಸಾಧ್ಯ ಇದ್ದಿದ್ದಿಲ್ಲ. ಹಾತ್ ಕಾಂಪ್ ರಹಾ ಥಾ, ಕೈ ನಡುಕ್ತಾ ಇತ್ತು. एक क्षण विलंब होने से छबड़ी हाथ से छूटकर गिर पड़ने की संभावना थी. 1 ನಿಮಿಷ ಲೇಟ್ ಆದ್ರೂ, 1 ಸೆಕೆಂಡ್ ಲೇಟ್ ಆದ್ರೂ ಎಲ್ಲಿ ಆ ಚೆಂಬು ಕೆಳಗಡೆ ಬೀಳ್ತದೋ ಅನ್ನೋ ಒಂದು ರೀತಿನಲ್ಲಿ ಅವನು ಕೈ ನಡುಕ್ತಾ ಇತ್ತು. ಅಷ್ಟೊಂದು ಭಾರವನ್ನ 2 ಬೆರಳುಗಳು ತಡಿತಾ ಇದ್ದಿದ್ದಿಲ್ಲ. ಇಸ್ಲಿಯೇ ವಹ ಜಲ್ದಿ ಸೆ ಬಾಹರ್ ನಿಕಲ್ ಜಾನಾ ಚಾಹತೆ ಥೇ, ಅದಕ್ಕೆ ಅವನು ಬಹಳ ವೇಗವಾಗಿ ಹೋಗ್ಬೇಕು ಅಂತ ಅಂದ್ಕೊಂಡ, ಅವ್ರನ್ನ ಪಾಸ್ ಮಾಡ್ಬೇಕು, ಹೊರಗಡೆ ಹೋಗ್ಬಿಟ್ಟು ಆ ಭಿಕ್ಷುಕನಿಗೆ ಅದನ್ನ ತಲುಪಿಸ್ಬೇಕು ಅಂತ ಹೇಳಿ ಸ್ವಲ್ಪ ವೇಗವಾಗಿ ಹೆಜ್ಜೆ ಇಡ್ತಾನೆ. ಸಹಸಾ ಭೋಲಾನೆ ಛಬಡಿ ಉನ್ಕೆ ಹಾತ್ ಸೆ ಛೀನ್ಲಿ, ಇವನಿಗೆ ಡೌಟ್ ಬರ್ತದೆ, ಅವನ ಆ ಚೆಂಬನ್ನ ಭೋಲಾನ ಕೈಯಿಂದ, ಸುಜಾನ್ ಕೈಯಿಂದ ಭೋಲಾ ಚೆಂಬನ್ನ ಕಸ್ಕೊಳ್ತಾನೆ. ಅವ್ರ ಥಿಯೋರಿಯಾ ಬದಲ್ಕರ್ ಬೋಲಾ, ಮತ್ತೆ ಸಿಟ್ಟು ಮಾಡ್ಕೊಂಡು ಹೇಳ್ತಾನೆ, ಸೆಂತ್ ಕಮಾಲ್ ನಹೀ, ಬಿಟ್ಟಿ ಮಾಲ್ ಅಲ್ಲ ಇದು, ಸೆಂತ್ ಕಮಾಲ್ ಅಂದ್ರೆ ಪುಕ್ಷಟೆ ಬಂದಿರೋದಲ್ಲ ಇದು, ಜೋ ಲುಟಾನೆ ಚಲೆ ಹೋ, ಇದನ್ನ ಹಾಳು ಮಾಡೋದಕ್ಕೆ ಹೊರಟಿದ್ಯಲ್ಲ, ಇದೇನು ಬಿಟ್ಟಿ ಬಂದಿದ್ಯಾ, ಇದೇನು ಪುಕ್ಷಟೆ ಬಂದಿದ್ಯಾ, ಛಾತಿ ಫಾಡ್ ಕರ್ ಕಾಮ್ ಕರ್ತೆ ಹೇ ತಬ್ ದಾನ ಘರ್ ಮೇ ಆತಾ ಹೈ, ನಾವು ಎದೆ ಹೊಡ್ಕೊಂಡು ಕೆಲಸ ಮಾಡ್ತೇವೆ, ಆಗ ಈ ಒಂದು ಮಾಲ್ ಬರ್ತದೆ ಮನೆಗೆ, ಛಾತಿ ಫಾಡ್ ಕರ್ ಕಾಮ್ ಕರ್ತೆ ಹೇ ತಬ್ ದಾನ ಘರ್ ಮೇ ಆತಾ ಹೈ, ನಾವು ಬಹಳ ಕಷ್ಟಪಟ್ಟು ಪರಿಶ್ರಮ ಮಾಡಿದ್ರಿಂದನೇ ಇಷ್ಟೊಂದು ಕಾಳುಗಳು ಬರ್ತದೆ, ಇದೇನು ಪುಕ್ಸಟ್ಟೆ ಬಂದಿಲ್ಲ ಅಂತ ಹೇಳಿ ಗದರಿಸ್ತಾನೆ ಅಥವಾ ಜಗಳ ಮಾಡ್ತಾನೆ. ಸುಜಾನ್ ನೆ ಖಿಸ್ಯಾಕರ್ ಕಹಾ, ಮೈ ಭಿ ತೋ ಬೇಟಾ ನಹಿ ರೆಹತಾ, ನಾನು ಏನ್ ಕುತ್ಕೊಂಡಿರೋದಿಲ್ವಲ್ಲ, ನಾನು ಕೆಲಸ ಮಾಡ್ತೀನಿ ನಿಮ್ ಜೊತೆಗೆ. ಭೋಲಾ, ಭೀಖ್ ಕಿ ತರ ದಿ ಜಾತಿ ಹೈ, ಲುಟಾಯಿ ನಹಿ ಜಾತಿ, ಭಿಕ್ಷೆ ರೀತಿನಲ್ಲಿ ಕೊಡ್ಲಾಗ್ತದೆ, ಅದನ್ನ ಈ ರೀತಿ ಲೂಟಿ ಮಾಡಿ ಕೊಡೋದಲ್ಲ. ಹಮ್ ತೋ ಏಕ್ ಬೇಲಾ ಖಾಕರ್ ದಿನ್ ಕಾಟ್ತೆ ಹೇ ಕಿ ಪತ್ ಪಾನಿ ಬನಾ ರಹೆ, ನಾವು ಒಂದೊತ್ತು ಊಟ ಮಾಡ್ಬಿಟ್ಟು ದಿನ ಕಳಿತೇವೆ, ನಮ್ಮ ಒಂದು ಗೌರವ ಮರ್ಯಾದೆ ಮಾನ ಮರ್ಯಾದೆ ಅನ್ನೋದ್ರಲ್ಲಿ ಪತ್ ಪಾನಿ ಬನಾ ರಹೆ, ಗೌರವ ಬನಾ ರಹೆ, ಸಮಾಜದಲ್ಲಿ ನಾವು ಚೆನ್ನಾಗಿದೀವಿ ಅಂತ ತೋರ್ಸ್ಕೊಳ್ಳೋದಕ್ಕೋಸ್ಕರವಾಗಿ
ಒಂದೊತ್ತು ಊಟ ಮಾಡ್ತೇವೆ ಅಥವಾ ಒಂದೊತ್ತು ಉಪವಾಸ ಮಾಡ್ತೇವೆ. ಅವ್ರು ತುಮ್ಹೆ ಲುಟಾನೆ ಕಿ ಸೂಜಿ ಹೇ, ನಿನಗೆ ಲೂಟಿ ಮಾಡೋದು ತೋಚ್ತಾ ಇದೆಯಾ, ಅಂದ್ರೆ ನೀನ್ ಲೂಟಿ ಮಾಡೋದಕ್ಕೆ ನಿಂತಿದ್ಯಾ? ಕ್ಯಾ ತುಮ್ಹೆ ಕ್ಯಾ ಮಾಲೂಮ್ ಕಿ ಘರ್ ಮೇ ಕ್ಯಾ ಹೋ ರಹಾ ಹೈ, ನಿನಗೇನ್ ಗೊತ್ತು ಮನೇಲಿ ಏನಾಗ್ತಾ ಇದೆ, ಏನಿದೆ ಏನಿಲ್ಲ ಅಂತ ಹೇಳಿ. ನೀನ್ ಲೂಟಿ ಮಾಡ್ತಾ ಇದೀಯಾ, ಹಾಳು ಮಾಡ್ತಾ ಇದೀಯ ನೀನು ಅಂತ ಹೇಳಿ ಭೋಲಾ ದೊಡ್ಡ ಮಗ ಅವನು ತಂದೆ ಜೊತೆ ಈ ರೀತಿ ಮಾತನಾಡ್ತಾನೆ. ಸುಜಾನ್ ನೆ ಇಸ್ಕಾ ಕೋಯಿ ಜವಾಬ್ ನ ದಿಯಾ, ಸುಜಾನ್ ಇದಕ್ಕೆ ಏನು ಉತ್ತರ ಕೊಡ್ಲಿಲ್ಲ ಅವನು. बाहर आकर भिखारी से कह दिया, बाबा इस समय जाओ, किसी का हाथ खाली नहीं है. ನೋಡಪ್ಪ ಈಗ ಹೋಗು, ಈಗ ಯಾರು ಖಾಲಿ ಇಲ್ಲ, ನೀನು ಈಗ ಹೋಗು ಆಮೇಲೆ ಬಾ ಅಂತ ಹೇಳ್ತಾನೆ. ಅಂದ್ರೆ ನಾವೇನ್ ಭಿಕ್ಷುಕರಿಗೆ ಏನ್ ಹೇಳ್ತೀವಿ, ಮುಂದೆ ಹೋಗು ಅಂತ ಹೇಳ್ತೀವಿ, ಅದೇ ಮಾತನ್ನ ಇಲ್ಲಿ ಹೇಳ್ತಾನೆ. बाबा इस समय जाओ, किसी का हाथ खाली नहीं है. और पेड़ के नीचे बैठकर विचारों में मग्न हो गया. ಆ ಭಿಕ್ಷುಕನನ್ನ ಸಾಗ ಹಾಕ್ಬಿಟ್ಟು ಮನೆ ಮುಂದೆ ಇರ್ತಕ್ಕಂತ ಒಂದು ಮರದ ಕೆಳಗಡೆ ಕೂತ್ಕೊಂಡು ಅವನು ಯೋಚನೆ ಮಾಡ್ತಾ ಇರ್ತಾನೆ. ಅಪ್ನೆ ಹಿ ಘರ್ ಮೇ ಉಸ್ಕಾ ಯಹ ಅನಾದರ್, ನನ್ನ ಮನೆಯಲ್ಲೇ ನನಗೆ ಇಷ್ಟು ಅವಮಾನನ. ಅಭಿ ಯಹ ಅಪಾಹಿಜ್ ನಹಿ ಹೈ, ನನಗಿನ್ನೂ ಕೈ ಕಾಲೇನ್ ಬಿದ್ದೋಗಿಲ್ಲ, ನಾನು ಇನ್ನೂ ಗಟ್ಟಿಯಾಗೇ ಇದ್ದೀನಿ. ಹಾತ್ ಪಾವ್ ಥಕೆ ನಹಿ ಹೈ, ನನ್ನ ಕೈ ಕಾಲುಗಳೇನೋ ಇನ್ನೂ ಸುಸ್ತಾಗಿಲ್ಲ, ಕೆಲಸ ಮಾಡೋದಕ್ಕೆ ದಷ್ಟಪುಷ್ಟವಾಗೇ ಇದಾವೆ, ಗಟ್ಟಿಯಾಗಿದ್ದಾವೆ. घर का कुछ न कुछ काम करता ही रहता है, उस पर यह अनादर, ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡೇ ಇರ್ತೇನೆ, ಅದ್ರ ಮೇಲೂ ಇಷ್ಟೊಂದು ಅವಮಾನನ. उसी ने घर बनाया, यह सारी विभूति उसी के श्रम का फल है, पर अब इस घर पर उसका कोई अधिकार नहीं. ನಾನೇ ಈ ಮನೆನೆಲ್ಲ ಮಾಡಿದ್ದು, ಇಷ್ಟೆಲ್ಲ ಮಂತನ ಕಟ್ಟಿದ್ದು, ಇಷ್ಟೆಲ್ಲ ಕಷ್ಟಪಟ್ಟಿದ್ದು, ಆದ್ರೆ ಇದೇ ಮನೆ ಮೇಲೆ ನನಗೆ ಅಧಿಕಾರ ಇಲ್ಲ ಈಗ. अब वह द्वार का कुत्ता है, पड़ा है, और घर वाले जो रूखा सूखा दे दें वह खाकर पेट भर लिया करे. ಈಗ ಅವನು ಮನೆಯ ನಾಯಿ ರೀತಿ ಆಗಿದ್ದಾನೆ. ಮನೆ ಮೂಲೆನಲ್ಲಿ ಬಿದ್ಕೊಂಡಿರ್ಬೇಕು, ಮನೆಯವ್ರು ಏನ್ ಕೊಟ್ಟಿರ್ತಾರೋ ಅದನ್ನ ತಿಂದ್ಕೊಂಡು ಕಾಲ ಕಳಿಬೇಕು. ಐಸೆ ಜೀವನ್ ಕೋ ಧಿಕ್ಕಾರ ಹೇ, ಈ ರೀತಿ ನಾನು ನನ್ನ ನಾಯಿ ರೀತಿಯ ಬದುಕಿಗೆ ನನಗೆ ಧಿಕ್ಕಾರ ಇರಲಿ. ಸುಜಾನ್ ಐಸೆ ಘರ್ ಮೇ ನಹಿ ರಹ ಸಕ್ತಾ, ಸುಜಾನ್ ಈ ರೀತಿಯ ಮನೆಯಲ್ಲಿ ಇರೋದಿಕ್ಕೆ ಇಷ್ಟಪಡೋದಿಲ್ಲ. ಸಂಧ್ಯಾ ಹೋ ಗಯಿ ಥಿ, ಭೋಲಾ ಕಾ ಛೋಟಾ ಭಾಯಿ ಶಂಕರ್ ನಾರಿಯಲ್ ಭರ್ಕರ್ ಲಾಯಾ. ಅವನಿಗೆ ಕುಡಿಯೋದಿಕ್ಕೆ ಶಂಕರ್, भोला का छोटा भाई शंकर, दूसरे बेटे का नाम क्या है, शंकर. अंडरलाइन दिस सेंटेंस. ಸಾಯಂಕಾಲ ಆಯ್ತು, ಭೋಲಾನ ಚಿಕ್ಕ ತಮ್ಮ ಅಂದ್ರೆ ಸಣ್ಣವನು, ಇಬ್ಬರೇ ಮಕ್ಳು ಇವರು. ಭೋಲಾನ ತಮ್ಮ ಎಳ್ನೀರನ್ನು ತಂದು ಕೊಟ್ಟ. ಸುಜಾನ್ ನೆ ನಾರಿಯಲ್ ದೀವಾರ್ ಸೆ ಟಿಕಾ ಕರ್ ರಖ್ ದಿಯಾ, ಸುಜಾನ್ ಆ ಎಳ್ನೀರನ್ನ ಕುಡಿಲಿಲ್ಲ, ಅವನು ಆ ಗೋಡೆಗೆ ಅಂಟಿಸ್ಬಿಟ್ಟು ಹಾಗೆ ಇರ್ತಾನೆ. ಧೀರೆ ಧೀರೆ ತಂಬಾಕು ಜಲ್ ಗಯ, ನಿಧಾನವಾಗಿ ಅವನು ತಂಬಾಕನ್ನ ಸೇವನೆ ಮಾಡ್ತಾನೆ, ಅಂದ್ರೆ ಬೀಡಿ ತರ ಸಿಗರೇಟ್ ತರ ಸೇರ್ತಾನೆ. ಜರಾ ದೇರ್ ಮೇ ಭೋಲಾ ನೆ ದ್ವಾರ್ ಪರ್ ಚಾರ್ಪಾಯಿ ಡಾಲ್ ದಿ, ಸ್ವಲ್ಪ ಹೊತ್ತು ಕಳೆದ ನಂತರ ಅವನು ಮಲಗ್ಲಿ ಅಂತ ಹೇಳಿ ಅವನಿಗೆ ಚಾಪೆಯನ್ನ ಹಾಕ್ತಾನೆ. ಅಂದ್ರೆ ಇದು ಪ್ರತಿದಿನ ಆಗ್ತಕ್ಕಂತಹ ದೈನಂದಿನ ಒಂದು ಚಟುವಟಿಕೆಗಳು. ಅವನಿಗೆ ಮಲಗೋ ಸಮಯ ಆದಾಗ ಮಲಗ್ಲಿ ಅಂತ ಹೇಳಿ ಅವನು ಚಾಪೆ ಹಾಕ್ಸ್ಕೊಡ್ತಾನೆ. ಸುಜಾನ್ ಪೇಡ್ಕೆ ನೀಚೆ ಸೆ ನ ಉಠ, ಆದ್ರೆ ಅಲ್ಲಿಂದ ಅವನು ಎದ್ದೇಳಲಿಲ್ಲ. ಏನ್ ಯೋಚನೆ ಮಾಡ್ತಾ ಇದ್ದ ಅದೇ ಯೋಚನೆಯಲ್ಲೇ ಮಗ್ನಾಗಿದ್ದಾನೆ, ಮುನಿಸ್ಕೊಂಡಿದ್ದಾನೆ, ಒಂದ್ ರೀತಿ ಸಿಟ್ಟು ಮಾಡ್ಕೊಂಡಿದ್ದಾನೆ. ಅಲ್ಲಿಂದ ಅವನು ಎದ್ದೇಳಲಿಲ್ಲ. ಕುಚ್ ದೇರ್ ಔರ್ ಗುಜಾರಿ, ಇನ್ನೊಂದ್ ಸ್ವಲ್ಪ ಹೊತ್ತು ಕಾಲ ಹಾಗೆ ಕಳೆದ. ಭೋಜನ್ ತಯಾರ್ ಹುआ, ಊಟ ರೆಡಿ ಆಯ್ತು. ಭೋಲಾ ಬುಲಾನೆ ಆಯಾ, ಭೋಲಾ ಬಂದ್ ಕರೀತಾನೆ. ಸುಜಾನ್ ನೆ ಕಹಾ ಭೂಕ್ ನಹೀ ಹೈ, ಮಗ ಬಂದ್ಬಿಟ್ಟು ಕರೀತಾನೆ, ಅಪ್ಪ ಊಟಕ್ ಬಾ ಅಂದ್ರೆ ಹಸಿವಿಲ್ಲ. ಬಹುತ್ ಮನಾವನ್ ಕರ್ನೆ ಪರ್ ಭಿ ನಾ ಊಟ, ಅವನು ಬಾರಪ್ಪ ಇರ್ಲಿ, ಸ್ವಲ್ಪ ಎಷ್ಟಿರ್ತದ ಅಷ್ಟು ಊಟ ಮಾಡು ಅಂತೆಲ್ಲ ಬಲವಂತ ಮಾಡ್ತಾನೆ. ಮನಾವನ್ ಅಂದ್ರೆ ಮನ್ನಿಸೋದು ಅಥವಾ ಅವನ್ನ ಒಪ್ಸೋದು, ಈ ರೀತಿ. ಮನಾನೆ ಚಲ, ಬಹುತ್ ಮನಾವನ್ ಕರ್ನೆ ಪರ್ ಭಿ ನಾ ಊಟ, ಬಹಳ ಒತ್ತಾಯ ಮಾಡಿದ್ರನು ಎದ್ದೇಳಲಿಲ್ಲ. ತಬ್ ಬುಲಾಕಿನೇ ಆಕರ್ ಕಹ, ಆಗ ಬುಲಾಕಿ ಬಂದು ಹೇಳ್ತಾಳೆ, खाना खाने क्यों नहीं चलते, जी तो अच्छा है. ಮತ್ತೆ ಮೈಯಲ್ಲಿ ಹುಷಾರಿಲ್ವಾ, ಮೈಯಲ್ಲಿ ಹುಷಾರಿರ್ತಾನೆ, ಯಾಕೆ ಊಟ ಮಾಡೋದಕ್ಕೆ ಬೇಡ ಅಂತ ಇದೀರಾ. ಸುಜಾನ್ ಕೋ ಸಬ್ಸೆ ಅಧಿಕ ಕ್ರೋಧ ಬುಲಾಕಿ ಹಿ ಪರ್ ಥಾ, ಎಲ್ರಿಗಿಂತ ಹೆಚ್ಚು ಸಿಟ್ಟು ಅವನಿಗೆ ಬುಲಾಕಿ ಮೇಲೆ ಇತ್ತು.
यह भी लड़कों के साथ है. ಇವಳು ಮಕ್ಕಳ ಜೊತೆ ಸೇರ್ಬಿಟ್ಟಿದ್ದಾಳೆ. ಆ ಮಕ್ಕಳು ಹೇಗೆ ಹೇಳ್ತಾರ ಹಾಗೆ ಕೇಳ್ತಾಳೆ ಇವಳು ನನ್ ಪರವಾಗಿಲ್ಲ ಹೆಂಡತಿಯಾಗಿ ಅಂತ ಅವನಿಗೆ ಸಿಕ್ತು. यह भी लड़कों के साथ है. यह बैठी देखती रही और भोला ने मेरे हाथ से अनाज छीन लिया. ಇವಳು ಕುತ್ಕೊಂಡು ನೋಡ್ತಾ ಇದ್ಲು. ಭೋಲಾ ನನ್ ಕೈಯಿಂದ ಚೆಂಬು ಕಸ್ಕೊಂಡ, ಅವನು ಕಾಳುಗಳನ್ನ ಕಸ್ಕೊಂಡ. इसके मुंह से इतना भी ना निकला कि ले जाते हैं तो ले जाने दो. ಇವಳು ಬಾಯಿಂದ ಒಂದು ಮಾತು ಬರ್ಲಿಲ್ಲ, ತಗೊಂಡೋದ್ರೆ ತಗೊಂಡೋಗ್ಲಿ ಬಿಡು ಅಂತ ಹೇಳಿ. लड़कों को ना मालूम हो कि मैंने कितने श्रम से यह गृहस्थी जोड़ी है, पर यह तो जानती है. ಮಕ್ಕಳಿಗೆ ಗೊತ್ತಿಲ್ಲದಿರಬಹುದು ನಾನು ಯಾವ ರೀತಿ ಕಷ್ಟಪಟ್ಟು ಈ ಮಂಥನವನ್ನ ನಿಲ್ಸಿದ್ದೇನೆ ಅಂತ ಹೇಳಿ. ಆದ್ರೆ ಇವಳಿಗಂತೂ ಗೊತ್ತಿದೆ ಅಲ್ವಾ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ ಜೀವನದಲ್ಲಿ ಅಂತ ಹೇಳಿ. ದಿನ್ ಕೋ ದಿನ್ और रात को रात नहीं समझा. ದಿನವನ್ನ ದಿನ ಅಂತ ನೋಡ್ಲಿಲ್ಲ, ರಾತ್ರಿನ ರಾತ್ರಿ ಅಂತ ನೋಡ್ಲಿಲ್ಲ. ಹಗಲು ರಾತ್ರಿ ನಾನು ಕಷ್ಟಪಟ್ಟಿದ್ದೇನೆ. भादों की अंधेरी रात में मड़ैया लगा के जुआर की रखवाली करता था. ಭಾದೋ ಅಂದ್ರೆ ಭಾದ್ರಪದ. ಆ ಭಾದ್ರಪದ ತಿಂಗಳಲ್ಲಿ ಬಹಳ ಕತ್ತಲಿರ್ತದೆ, ಅಮಾವಾಸ್ಯೆಯ ಕತ್ತಲ ರೀತಿ ಇರ್ತದೆ, ಬಹಳ ಕತ್ತಲಿರ್ತದೆ. ಭಾದ್ರಪದದ ಮಾಸದಲ್ಲಿ ಅಂಧೇರಿ ರಾತ್ನೆ ಮಡಯ್ಯ ಅಂದ್ರೆ ಟೆಂಟ್, ಆ ಹೊಲದಲ್ಲೇ ಟೆಂಟ್ ಹಾಕೊಂಡು ಅಲ್ಲಿ ಆ ಕಾಳುಗಳನ್ನ ಆ ಹೊಲವನ್ನ ಕಾಯ್ತಾ ಇದ್ದೆ ನಾನು. ಜೇಠ್ ಬೈಸಾಖ್ ಕಿ दोपहरी में भी दम न लेता था. ಜ್ಯೇಷ್ಠ ಮತ್ತೆ ವೈಶಾಖ ಇದು ಭಾರತೀಯ ತಿಂಗಳುಗಳು. ಭಾದ್ರಪದ, ಜ್ಯೇಷ್ಠ, ವೈಶಾಖ, ಚೈತ್ರ ಈ ಎಲ್ಲಾ ಭಾರತೀಯ ತಿಂಗಳುಗಳನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಜ್ಯೇಷ್ಠ ಮತ್ತೆ ವೈಶಾಖದ ಕಡು ಬಿಸಿಲಿನಲ್ಲಿ, ಬಹಳ ಬಿಸಿಲಿರ್ತಕ್ಕಂತಹ ಸಮಯದಲ್ಲಿನೂ ನಾನು ಸುಧಾರಿಸ್ಕೊಳ್ತಾ ಇದ್ದಿಲ್ಲ ಅಥವಾ ರೆಸ್ಟ್ ತಗೊಳ್ತಾ ಇದ್ದಿಲ್ಲ. ದಮ್ ನ ಲೇತಾ था. अरब मेरा घर पर इतना भी अधिकार नहीं कि भीख तक दे सकूं. ನನಗೆ ಇಷ್ಟು ಅಧಿಕಾರ ಇಲ್ವಾ ಭಿಕ್ಷೆ ಕೊಡುವಷ್ಟು? ಅಂದ್ರೆ ನಾನು ಹಗಲು ರಾತ್ರಿ ಅಂತ ದುಡಿದಿದ್ದೇನೆ. ಆ ಭಾದ್ರಪದದ ರಾತ್ರಿ ಹೊತ್ತಿನಲ್ಲಿ ಹೊಲವನ್ನ ಕಾದಿದ್ದೇನೆ. ಜ್ಯೇಷ್ಠ ವೈಶಾಖದ ಒಂದು ಕಡು ಬಿಸಿಲಿನಲ್ಲಿ ನಾನು ಕೆಲಸವನ್ನ ಮಾಡಿದ್ದೇನೆ, ರೆಸ್ಟ್ ತಗೊಳ್ದೆ. ಆದ್ರೆ ನನಗೀಗ ಒಬ್ಬ ಭಿಕ್ಷುಕನಿಗೆ ಭಿಕ್ಷೆ ಕೊಡುವಷ್ಟು ನನಗೆ ಅಧಿಕಾರ ಇಲ್ವಾ? ಮಾನಾ ಕಿ ಭೀಕ್ ಇತನಿ ನಹಿ ದಿ ಜಾತಿ, ಲೇಕಿನ್ ಇನ್ಕೋ ತೋ ಚುಪ್ रहना चाहिए था, चाहे मैं घर में आग ही क्यों ना लगा देता. ಹೌದು, ಒಪ್ಕೊಳ್ತೇನೆ, ಭಿಕ್ಷೆನ ಇಷ್ಟು ಕೊಡೋದಿಲ್ಲ ಯಾರು. ಭಿಕ್ಷೆನ ಸ್ವಲ್ಪನೇ ಕೊಡ್ತಾರೆ, ನಾನು ಜಾಸ್ತಿನೇ ಕೊಟ್ಟಿದ್ದೇನೆ. ಆದ್ರೆ ನನ್ನ ಮನೆ ನನ್ನ ಇಷ್ಟ, ನಾನು ಎಷ್ಟ್ ಬೇಕಾದ್ರೂ ಕೊಡ್ತೇನೆ. ನಾನು ಮನೆಗ್ ಬೆಂಕಿನೇ ಇಡ್ತೇನೆ, ಆದ್ರೆ ಇವರು ನೋಡ್ಕೊಂಡು ಸುಮ್ಮನೆ ಇರ್ಬೇಕು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಚಾಹೆ ಮೈ ಘರ್ ಮೇ ಆಗ್ ಹಿ ಕ್ಯೂ ನಾ ಲಗಾ ದೇತಾ. ನಾನ್ ಬೆಂಕಿನೇ ಇಟ್ರು ಇವ್ರಿಗೆ ನನ್ನ ಮನೆಗೆ ನಾ ಬೆಂಕಿ ಇಟ್ಕೊಳ್ತೇನೆ. ಕಾನೂನ್ ಸೇ ಭಿ ತೋ ಮೇರಾ ಕುಚ್ ಹೋತಾ ಹೈ. ಕಾನೂನಿನ ಒಂದು ವ್ಯಾಪ್ತಿನಲ್ಲೂ ನಂದು ಅನ್ನೋದೊಂದು ಇದೆ, ನಾನ್ ದುಡಿದಿದ್ದು ನಂದು ಅನ್ನೋ ಅರ್ಥದಲ್ಲಿ. मैं अपना हिस्सा नहीं खाता, दूसरों को खिला देता हूँ, इसमें किसी के बाप का क्या साझा. ನಾನು ಊಟ ಮಾಡೋದಿಲ್ಲ, ನನ್ ಪಾಲಿಂದ ಬೇರೆಯವ್ರಿಗೆ ದಾನ ಮಾಡ್ತೇನೆ, ಇದ್ರಲ್ಲಿ ಯಾರಪ್ಪನ್ ಏನ್ ಕೇಳ್ಬೇಕು. ಅದು ಇಸ್ ವಕ್ತ್ ಮನನೇ ಆಯಿ ಹೈ. ಈಗ ನನ್ನನ್ನು ಒಪ್ಸೋದೆ ಊಟಕ್ಕೆ ಬಾ ಅಂತ ಕರೆಯೋದಕ್ಕೆ ಬಂದಿದ್ದಾಳೆ. ಇಸೆ मैंने फूल की छड़ी से भी नहीं छुआ. ಇಲ್ಲಿ ಎಷ್ಟೆಲ್ಲ ಯೋಚನೆ ಮಾಡ್ತಾನೆ ಅಂದ್ರೆ ಅವನು, ನಾನು ಇವಳನ್ನ ಹೂವಿನ ಕೋಲಿಂದನೂ ಸಹ ನಾನು ಮುಟ್ಲಿಲ್ಲ. ಬೇರೆಯವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಹೊಡೆದಿದ್ದಾರೆ ತಮ್ಮ ಹೆಂಡತಿಯನ್ನ, ನಾನು ಇವಳನ್ನ ಹೂವಿನ ಕೋಲಿಂದನೂ ಸಹ ಮುಟ್ಲಿಲ್ಲ. ಅಷ್ಟು ಸಹ ಕಷ್ಟ ಕೊಡ್ಲಿಲ್ಲ ಅಂತ. मैंने इसे फूल की छड़ी से भी नहीं छुआ, नहीं तो गांव में ऐसी कौन औरत है जिसने खसम की लातें न खाई हो. ಕಭಿ ಕಡಿ ನಿಗಾಹ ಸೆ ದೇಖಾ ತಕ್ ನಹಿ. ಖಸಮ್ ಅಂತಂದ್ರೆ ಜೂತ ಅನ್ನೋ ಅರ್ಥ. ಇಲ್ಲಿ ಹೊಲಗಳಲ್ಲಿ ಹಾಕೊಂಡು ಹೋಗೋದಕ್ಕೆ ಅವರು ಹಾಕೊಳ್ತಕ್ಕಂತ ಒಂದು ಖಸಮ್ ಕಿ ಲಾತೆ ಅಂತಂದ್ರೆ ಒಂದ್ ರೀತಿ ಚಾವಟಿ. ಆ ದನಕರಗಳಿಗೆ ಏನು ಅವರು ಚಾಟಿಯನ್ನ ಬೀಸ್ತಾರೆ, ಆ ಒಂದು ಚಾಟಿಯಿಂದನೂ ಸಹ ಹೆಂಡತಿಯನ್ನು ಹೊಡೆದಿದ್ದಾರೆ ಅನ್ನೋ ಅರ್ಥ ಬರ್ತದೆ. ಸೊ ಹೆಂಡತಿಗಳಿಂದ ಹಳ್ಳಿನಲ್ಲಿ ಯಾವ ಹೆಂಗಸು ಇಲ್ಲ ತನ್ನ ಗಂಡನಿಂದ ಹೊಡ್ತಾ ತಿಂದೇ ಇರೋ ಹೆಂಗಸು. ಆದ್ರೆ ನಾನು ಇವಳನ್ನ ಹೂವಿನ ಒಂದು ಕೋಲಿಂದನೂ ಹೊಡೆದಿಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾನೆ. ಮತ್ತೆ ಕಭಿ ಕಡಿ ನಿಗಾಹ ಸೆ ದೇಖಾ ತಕ್ ನಹಿ, ಸ್ವಲ್ಪನೂ ದುರ್ಗುಟ್ಕೊಂಡು ಸಹ ಇವಳನ್ನ ಗದರ್ಸ್ಕೊಂಡಿಲ್ಲ ನಾನು. ಕಡಿ ನಿಗಾಹ ಅಂದ್ರೆ ತೀಕ್ಷ್ಣವಾಗಿ ಸಹ ನೋಡಿಲ್ಲ. ರೂಪಾಯಿ ಪೈಸೆ ಲೇನಾ ದೇನಾ ಸಬ್ ಇಸಿ ಕೆ ಹಾತ್ ಮೇ ದೇಖ್ ರಖಾ ಥಾ. ಹಣಕಾಸಿನ ವ್ಯವಹಾರ ಎಲ್ಲ ಇವಳ ಕೈಯಲ್ಲೇ ಕೊಟ್ಟಿದ್ದೆ ನಾನು, ಕೊಡೋದು ತಗೊಳ್ಳೋದಿಲ್ಲ, ಯಜಮಾನಿಕೆಯನ್ನ ಕೊಟ್ಟಿದ್ದೆ.
अब रुपये जमा कर लिए हैं तो मुझी से घमंड करती है. ಈಗ ಹಣ ಎಲ್ಲ ತಾನು ಇಟ್ಕೊಂಡ್ಬಿಟ್ಟು ನನ್ನ ಹತ್ರನೇ ದಿಮಾಗ್ ತೋರಿಸ್ತಾಳೆ, ಜಂಬ ತೋರಿಸ್ತಾಳೆ. अब इसे ಬೇಟೆ ಪ್ಯಾರೆ ಹೇ. ಈಗ ಇವಳಿಗೆ ಮಕ್ಕಳು ಬಹಳ ಪ್ರೀತಿಯಾಗಿದ್ದಾರೆ. ನಾನೇನು ಲೆಕ್ಕಕ್ಕೆ ಇಲ್ಲ, ಇವಳಿಗೆಲ್ಲ ಮಕ್ಕಳೇ. मैं तो निखट्टू लुटाऊ घर फूंಕು घोंघा हूं. ನಾನು ಕೇವಲ ಮನೆ ಹಾಳು ಮಾಡ್ತಕ್ಕಂತ, ಮನೆ ಲೂಟಿ ಮಾಡ್ತಕ್ಕಂತ ಒಬ್ಬ ವ್ಯರ್ಥವಾಗಿರ್ತಕ್ಕಂತ, ಮನೆಯನ್ನ ಹಾಳು ಮಾಡ್ತಕ್ಕಂತಹ ಘೋಂಘಾ ಹೂಂ, ಗೆದ್ದಲು ಹುಳದ ರೀತಿನಲ್ಲಿ ಇದೀನಿ, ಇವ್ರು ಕಾಣಿಸ್ತಾ ಇದ್ದೀನಿ. ಅಂದ್ರೆ ಮನೆಯನ್ನ ತಿಂತಕ್ಕಂತಹ ಗೆದ್ದಲು ಹುಳು. ಘೋಂಘಾ ಅಂದ್ರೆ ಇಲ್ಲಿ ಗೆದ್ದಲು ಹುಳು ಅಂತ ಹೇಳಿ. ಮೇರಿ ಸೆ ಕ್ಯಾ ಪರ್ವಾಹ, ನನ್ ಬಗ್ಗೆ ಇವಳಿಗೆ ಏನು ಪರ್ವಾಹ ಇದೆ, ನನ್ ಬಗ್ಗೆ ಇವಳಿಗೆ ಏನ್ ಕೇರ್ ಇದೆ. ಪರ್ವಾಹ ಅಂದ್ರೆ ಕೇರ್, ನನ್ ಬಗ್ಗೆ ಇವಳಿಗೆ ಏನು ಕೇರೇ ಇಲ್ಲ ಅನ್ನೋ ಅರ್ಥದಲ್ಲಿ. ತಬ್ ಲಡ್ಕೆ ನಾ ಥೆ जब बीमार पड़ी थी और मैं गोद में उठाकर वैद्य के घर ले गया था. ಅವಾಗ ಇನ್ನು ಮಕ್ಕಳಿದ್ದಿದ್ದಿಲ್ಲ, ಇವಳಿಗೆ ಹುಷಾರಿಲ್ದಿದ್ದಾಗ ನಾನು ಕೈಯಲ್ಲಿ ಎತ್ಕೊಂಡು ಹೋಗಿದ್ದೆ ಆ ಡಾಕ್ಟರ್ ಮನೆ ತನಕ. आज इसके बेटे हैं और यह उसकी माँ है, मैं तो बाहर का आदमी हूँ. ಇಲ್ಲಿ ಅವಳಿಗೆ ಮಕ್ಕಳೀಗ ಹೆಚ್ಚು ಪ್ರೀತಿಯಾಗಿದ್ದಾರೆ. ಈಗ ಅವಳಿಗೆ ಮಕ್ಕಳಿದ್ದಾರೆ, ನಾನು ಹೊರಗನೆಯವನಾಗಿದ್ದೇನೆ. ಇವಳು ಅವರಿಗೆಲ್ಲ ತಾಯಿ ಆಗಿದ್ದಾರೆ, ನಾನು ಹೊರಗಡೆ ಮನುಷ್ಯ ಆಗ್ತಿದ್ದೇನೆ. ಅಂದ್ರೆ ತಾಯಿ ಮಕ್ಕಳು ಒಂದಾಗಿದ್ದಾರೆ, ನಾನು ದೂರ ಆಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅವನಿಗೆ ತಾವನ್ನ ಅನ್ಕೊಳ್ತಾ ಇರೋದು. ಮುಜ್ಸೆ ಘರ್ ಸೆ ಮತ್ಲಬ್ ಹಿ ಕ್ಯಾ, ನನಗೂ ಮನೆಗೂ ಏನ್ ಸಂಬಂಧ. ಅದಕ್ಕೆ ಅವನು ಹೇಳ್ತಾನೆ, ಬೋಲಾ अब खा पी कर क्या करूंगा, हल जोतने से रहा, फावड़ा चलाने से रहा, मुझे खिलाकर दाने को क्यों खराब करेगी, रख दो, बेटे दूसरी बार खाएंगे. ನಾನೀಗ ಊಟ ಮಾಡಿ ಏನ್ ಮಾಡ್ಲಿ, ನಾನು ಹೊಲ ನೇಗಿಲು ಇದನ್ನೇನು ಮಾಡ್ತಾ ಇಲ್ವಲ್ಲ, ನನಗೆ ಊಟ ಮಾಡಿಸ್ಬಿಟ್ಟು ಯಾಕೆ ವೇಸ್ಟ್ ಮಾಡ್ತೀಯಾ, ಎತ್ತಿಡು, ನಿನ್ ಮಕ್ಳಿಗೆ ಇನ್ನೊಂದು ಹೊತ್ತಿಗೆ ಬರ್ತದೆ ಅಂತ ಹೇಳ್ತಾನೆ. ಬುಲಾಕಿ, ತುಮ್ ತೋ ಜರಾ ಜರಾ ಸಿ ಬಾತ್ ಪರ್ ತಿನಕ್ ಜಾತೆ ಹೋ, ನೀನು ಸಣ್ಣ ಸಣ್ಣ ಮಾತಿಗೂ ಬಹಳ ಸಿಟ್ ಮಾಡ್ಕೊಳ್ತೀಯ. ತಿನಕ್ ಜಾನ ಮುಹಾವರ, ಅದು ಅಂಡರ್ಲೈನ್ ಮಾಡ್ಕೊಳ್ಳಿ ಅದನ್ನ. ತಿನಕ್ ಜಾತೆ ಹೋ ಅಂದ್ರೆ ಕ್ರೋಧಿತ್ ಹೋತೆ ಹೋ, ಸಿಟ್ ಮಾಡ್ಕೊಳ್ತೀಯ. ಸಚ್ ಕಹಾ ಹೈ ಬುಢಾಪೆ ಮೇ ಆದ್ಮಿ ಕಿ ಬುದ್ಧಿ ಮಾರಿ ಜಾತಿ ಹೈ, ನಿಜಾನೇ ಹೇಳ್ತಾರೆ, ವಯಸ್ಸಾದಾಗೆ ಮನುಷ್ಯನ ಬುದ್ಧಿ ಹಾಳಾಗ್ತದೆ ಅಂತ ಹೇಳಿ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಈ ಸೆಂಟೆನ್ಸ್ ನ. बुढ़ापे में आदमी की क्या मारी जाती है, ಬುದ್ಧಿ ಮಾರಿ ಜಾತಿ. ಇದು ಕ್ವಶನ್ ಆಗಿ ಬರೋದಕ್ಕೆ ಸಾಧ್ಯತೆ ಇದೆ, ಸೊ ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. सच कहा है बुढ़ापे में आदमी की बुद्धि मारी जाती है. भोला ने इतना तो कहा था कि इतनी भीख मत ले जाओ या और कुछ. ಭೋಲಾ ಏನ್ ತಾನೇ ಹೇಳ್ದ, ಇಷ್ಟೊಂದು ಭಿಕ್ಷೆ ಕೊಡ್ಬೇಡ ಅಂತ ಅಷ್ಟೇ ತಾನೇ ಹೇಳಿದ್ದು, ಬೇರೆ ಏನಾದ್ರು ಹೇಳಿದ್ನ. हाँ बेचारा इतना कहकर रह गया, तुम्हें तो मजा तब आता जब वो ऊपर से 2-4 डंडे लगा देता. ಹೌದೌದು, ಸುಜಾನ್ ಹೇಳ್ತಾ ಇರೋದು. ಇಷ್ಟ ಹೇಳ್ಬಿಟ್ಟು ಪಾಪ ಸುಮ್ನ ಬಿಟ್ಟ. ನಿನಗೆ ಯಾವಾಗ ಮಜಾ ಬರ್ತಾ ಇತ್ತು ಅಂದ್ರೆ ಅವ್ನು ನನಗೆ ಒಂದ್ 2 ಕೋಲ್ನ ಹೊಡೆದಿದ್ರೆ ಮಜಾ ಬರ್ತಾ ಇತ್ತೇನೋ ಅಲ್ಲ. ಕ್ಯೂ ಅಗರ್ ಯಹಿ ಅಭಿಲಾಷಾ ಹೈ ತೋ ಪೂರಿ ಕರ್ಲೋ, ನಿನಗೆ ಅದೇ ಆಸೆ ಇದ್ರೆ ಈಗ್ಲೂ ಪೂರೈಸ್ಕೋ. ಭೋಲಾ ಖಾ ಚುಕಾ ಹೋಗ, ಬುಲಾಲಾವೋ, ಅವನು ಊಟ ಮಾಡಿರ್ಬೋದು, ಕರ್ಸೋ ಅವನನ್ನ, ಅವನ್ ಕೈನ ಹೊಡ್ಸು ಬೇಕಿದ್ರೆ. ನಹಿ ಭೋಲಾ ಕೋ ಕ್ಯೂ ಬುಲಾತಿ ಹೋ, ತುಮೀನಾ ಜಮಾ ದೋ 2-4 ಹಾತ್. ಅವನ್ ಯಾಕೆ, ನೀನೇ ಇದೆಯಲ್ಲ, ನೀನೇ 1-2 ಹೊಡ್ಬಿಟ್ಟು ಹೋಗ್ಬಿಡು. ಇತನಿ ಕಸರ್ ಹೈ ವಹ ಭಿ ಪೂರಿ ಹೋ ಜಾಯ್, ಇಷ್ಟೊಂದು ಆಸೆ ಇದೆ, ಅದನ್ನು ಪೂರ್ತಿ ಮಾಡ್ಕೋ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಅವನು ಊಟ ಮಾಡೋದಿಕ್ಕೆ ಹೋಗ್ತಾ ಇಲ್ಲ, ಹೆಂಡತಿ ಒಪ್ಸೋದಿಕ್ ಪ್ರಯತ್ನ ಪಡ್ತಾ ಇದ್ದಾಳೆ. ಅವನೇನಂದ, ಮಗನ್ ಪರವಾಗಿ ಮಾತಾಡ್ತಾ ಇದ್ದಾಳೆ. ಇನ್ನು ಅವನೇನಂದ, ಬಾಳ ಅಂದ್ರೆ ಇಷ್ಟೊಂದು ಭಿಕ್ಷೆ ಕೊಡ್ಬೇಡ ಅಂದ, ಅಷ್ಟೇ ತಾನೆ ಅಂದಿದ್ದಕ್ಕೆ ಇವನ್ ಸಿಟ್ ಮಾಡ್ಕೊಂಡು ಹೇಳ್ತಾನೆ, ಅವನು ಹೊಡೆದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ನಿನಗೆ, ಯಾಕೆ ಹೊಡೆಸ್ಬಿಡ ಅವನ್ ಕನೆಗೆ, ಊಟ ಆಗಿರ್ಬೇಕು ಅವನದನ್ನು ಕರಿ, ಇಲ್ಲ ನೀನೇ ಹೊಡೆದೋಗು, ನಿನಗೂ ಆಸೆ ಪೂರ್ತಿ ಆಗ್ಲಿ ಅಂತ ಹೇಳ್ತಾನೆ. ಬುಲಾಕೆ, ಹಾ ಅವ್ರ ಕ್ಯಾ, ಯಹಿ ತೋ ನಾರಿ ಕಾ ಧರ್ಮ ಹಿ ಹೈ, अपने भाग सराहो कि मुझे जैसी सीधी औरत पाली. ಹೌದೌದು, ನನ್ನಂತ ಹೆಂಡತಿ ಸಿಕ್ಕಿರೋದು ನಿನ್ನ ಪುಣ್ಯ ಇದೆ ಅಲ್ವಾ. ಹೆಂಡತಿಯ ಧರ್ಮ ಅಂದ್ರೆ ಗಂಡ ಹೆಂಗ್ ಹೇಳ್ತಾನೋ ಅವ್ನ್ ಕೇಳ್ಕೊಂಡು ಬಿದ್ದಿರೋದು. ಜಿಸ್ ಬಲ್ ಚಾಹತೆ ಹೋ ಬಿಠಾತೆ ಹೋ, ನಿನಗ್ ಹೆಂಗ್ ಇಷ್ಟನೋ ಹಂಗ್ ಇಟ್ಟಿದೀಯ ನಮ್ಮನ್ನ.
ಜಿಸ್ ಬಲ್ ಚಾಹತೆ ಹೋ ಬಿಠಾತೆ ಹೋ, ನೀನ್ ಹೇಗೆ ಇಷ್ಟಪಡ್ತೀಯ ಹಾಗೆ ಇದೀವಿ ನಾವು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಐಸಿ ಮುಹಜೋರ್ ಹೋತಿ तो तुम्हारे घर में एक दिन भी निबाह ना होता, ನಾನೇನಾದ್ರು ಬಾಯಿ ಜೋರ್ನೋಳ್ ಆಗಿದ್ದಿದ್ರೆ ಒಂದು ದಿನಾನು ಈ ಮನೆಯಲ್ಲಿ ಇರ್ತಾ ಇದ್ದಿದ್ದಿಲ್ಲ. ಒಂದ್ ವೇಳೆ ಬಾಯಿ ಜೋರ್ನೋಳ್ ಏನಾದ್ರೂ ನಿನ್ ಹೆಂಡತಿ ಆಗಿದ್ದಿದ್ರೆ ಒಂದು ದಿನಾನು ಈ ಮನೆಯಲ್ಲಿ ನಿಂತಾ ಇದ್ದಿದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾ ಭೈ, ಸುಜಾನ್ ಹೇಳ್ತಾ ಇದ್ದಾನೆ, ಹಾ ಭೈ वह तो मैं ही कह रहा हूं कि देवी थी और हो, मैं तब भी राक्षस था और अब भी दैत्य हो गया हूं. बेटे कमाऊ हैं, उनकी सी ना कहोगी. देखिए, उनकी सी ना कहोगी तो क्या मेरी सी कहेगी? मुझसे अब क्या लेना देना है. ಸಿ ಅಂದ್ರೆ ಹಾಗೆ ಅಂತ, ಅವ್ರ ಹಾಗೆ. ಹೌದೌದು, ನಾನ್ ಹೇಳ್ತಾ ಇದ್ದೀನಲ್ವಾ, ನೀನ್ ಮೊದ್ಲುನು ದೇವಿ ಆಗಿದ್ದೆ, ಈಗ್ಲೂ ದೇವಿ ಆಗಿದ್ಯಾ. ನಾನು ಅವಾಗ್ಲೂ ರಾಕ್ಷಸ ಆಗಿದ್ದೆ, ಈಗ ಇನ್ನೂ ದೈತ್ಯ ಆಗಿದ್ದೇನೆ. ಮಕ್ಕಳೇನು ದುಡಿಯೋಕ್ ಶುರು ಮಾಡ್ಬಿಟ್ರು, ಅವ್ರು ಹೇಳ್ದಂಗೆ ನೀನು ಕೇಳ್ತಾ ಇದೀಯ. ಅವ್ರು ಹೇಳಿದ್ದಕ್ಕೆಲ್ಲ ಸೈ ಅಂತ ಇದೀಯ. ಸಿ ಅಂದ್ರೆ ಸೈ ಅನ್ನೋದು ಅನ್ನೋ ಅರ್ಥ ತಗೊಳ್ಳಿ. ಅವ್ರು ಹೇಳಿದ್ದಕ್ಕೆಲ್ಲ ಸೈ ಅಂತ ಇದೀಯಾ. ಅವ್ರು ಹೇಳಿದ್ದಕ್ಕೆ ಸೈ ಅಂದೆ, ನಾನ್ ಹೇಳಿದ್ದಕ್ಕೆ ಸೈ ಅಂತೀಯ ನೀನು. ಈಗ ನನ್ ಜೊತೆಗೆ ನಿಂದೇನು ಕೊಡ್ತಗೊಳ್ಳೋದು, ನಾನೇನಕ್ ಬೇಕು ನಿನ್ಗೆ? ಎಲ್ಲ ಮಕ್ಕಳ ತಾನೇ ಇದೆಯಲ್ವಾ, ನೀನು ಮತ್ತೆ ಮಕ್ಕಳೆಲ್ಲ ಒಂದಾಗಿದ್ರಲ್ವಾ. गुलाकी, तुम झगड़ा करने पर बैठे हो और मैं झगड़ा बचाती हूँ कि 4 आदमी हंसेंगे. ನೀನು ಜಗಳ ಮಾಡೋದಕ್ಕೆ ನಿಂತ್ಕೊಂಡಿದ್ಯಾ, ನಾನು ಜಗಳ ಕಡಿಮೆ ಮಾಡೋದಕ್ಕೆ ನೋಡ್ತಾ ಇದ್ದೀನಿ. 4 ಜನ ನೋಡಿ ನಮ್ಮನ್ನ ನಗಬಾರ್ದು ಅಂತ ಹೇಳಿ. ಚಲ್ಕರ್ ಖಾನಾ ಖಾಲೋ ಸೀದೆ ಸೆ, ನಹಿ ತೋ ಮೈ ಜಾಕರ್ ಭೂಕಿ ಸೋ ರಹೂಂಗಿ. ಗುಲಾಕಿ ಕೊನೆಯ ಅಸ್ತ್ರ ಬಿಟ್ಲು, ಸುಮ್ನೆ ಬಂದು ಊಟ ಮಾಡೋ, ಇಲ್ಲಾಂದ್ರೆ ನಾನು ಉಪವಾಸ ಇರ್ತೀನಿ ನೋಡು ಅಂತ ಹೇಳ್ತಾಳೆ. ಅಂದ್ರೆ ಕೊನೆಯ ಒಂದು ಅಸ್ತ್ರ ಹೆಣ್ಮಕ್ಳು, ನಾನು ಉಪವಾಸ ಇರ್ತೀನಿ ಅಂದ್ರೆ ಅಟ್ಲೀಸ್ಟ್ ನನ್ ಮೇಲೆ ಪ್ರೀತಿ ಇದ್ರೆ ಗಂಡ ಬಂದು ಊಟ ಮಾಡ್ಲಿ ಅನ್ನೋ ಅರ್ಥದಲ್ಲಿ ಹೇಳ್ತಾಳೆ ಗುಲಾಕಿ. ಸುಜಾನ್, तुम भूखी क्यों सो रहोगी, तुम्हारे बेटों की तो कमाई है. हाँ, मैं बाहरी आदमी हूँ, ನೀನ್ ಯಾಕೆ ಉಪವಾಸ ಇರ್ತೀಯಾ? ನಿನ್ ಮಕ್ಳು ದುಡ್ದಿರೋದಲ್ವಾ ಎಷ್ಟೇ ಆಗ್ಲಿ, ನಾನು ಎಷ್ಟೇ ಆಗ್ಲಿ ಹೊರಗಿನವನು. ಗುಲಾಕಿ, ಬೇಟೆ ತುಮ್ಹಾರೆ ಭೀ ತೋ ಹೈ, ಮಕ್ಕಳು ನಿನ್ನವೂ ಅಲ್ವಾ ಅವು. ನಹಿ, ಐಸೆ ಬೇಟೋನ್ ಸೆ ಬಾಜ್ ಆಯಾ. ಇಲ್ಲ ಇಲ್ಲ, ಅವು ನನ್ ಮಕ್ಕಳಲ್ಲ, ಇಂಥ ಮಕ್ಳು ಸಾಕು ನನಗೆ, ಅವರಿಂದ ಸಾಕಾಗಿದೆ. ಬಾಜ್ ಆಯಾ ಅಂದ್ರೆ ಸಾಕಾಗಿದೆ. ಸುಜಾನ್ ಹೇಳ್ತಾರೆ, ನೋಡಿ ಇದ್ರ ಅರ್ಥ ಬಹಳ ದೂರಕ್ಕೆ ಹೋಗ್ತದೆ. ಕಿಸಿ ಅವ್ರಕ್ಕೆ ಬೇಟೆ ಹೋಂಗೆ, ಯಾರ್ಗ ಬೇರೆ ಮಕ್ಳು ಇರ್ಬೋದು, ಅವ್ರು ನನ್ ಮಕ್ಳಂತ ಅಲ್ಲ, ನಾನ್ ಹೇಳ್ದಂಗೆ ಕೇಳೋದಿಲ್ಲ ಅವರು. ಮೇರೆ ಬೇಟೆ ಹೋತೆ ತೋ ಕ್ಯಾ ಮೇರಿ ದುರ್ಗತಿ ಹೋತಿ, ನನ್ ಮಕ್ಳಾಗಿದ್ದಿದ್ರೆ ನನಗೆ ಈ ರೀತಿ ಪರಿಸ್ಥಿತಿ ಬರ್ತಾ ಇತ್ತಾ, ಈ ರೀತಿ ದುರ್ಗತಿ ಆಗ್ತಾ ಇತ್ತಾ. ಸೊ ಇದು ಯಾವ ಒಂದು ಅರ್ಥ ಕೊಡ್ತದೆ ಅಂದ್ರೆ, ಬಹುಶಃ ಗುಲಾಕಿಗೆ ಇದರಿಂದ ಸಿಟ್ಟು ಬರ್ತದೆ. ಯಾಕೆ ಅಂತಂದ್ರೆ, ಸುಜಾನ್ ನನ್ನ ಮಕ್ಕಳೆಲ್ಲ ಅಂದ ತಕ್ಷಣ ಅದು ಬಹಳ ಬೇರೆ ಅರ್ಥವನ್ನ ಕೊಡ್ತದೆ. ಅದಕ್ಕೆ ಬುಲಾಕಿ ಹೇಳ್ತಾಳೆ, ಬುಲಾಕಿ ಗಾಲಿಯಾ ದೋಗೆ ತೋ ಮೈ ಭಿ ಕುಚ್ ಕಹ ಬೈಠುಂಗಿ, ನೀನೇನಾದ್ರೂ ಬೈದ್ರೆ ನಾನು ಏನಾದ್ರೂ ಹೇಳ್ತೇನೆ. ಸುನ್ತಿ ಥಿ ಮರ್ದ್ ಬಡೆ ಸಮಜ್ದಾರ್ ಹೋತೆ ಹೈ ಪರ್ ತುಮ್ ಸಬ್ಸೆ ನ್ಯಾರೆ ಹೋ. ನಾನ್ ಅನ್ಕೊಂಡಿದ್ದೆ ಗಂಡ್ಮಕ್ಳು ಬಹಳ ಬುದ್ಧಿವಂತ ಅಂತ, ಆದ್ರೆ ನೀನು ಸ್ವಲ್ಪ ಡಿಫ್ರೆಂಟ್ ಇದೆಯಲ್ಲ. ನ್ಯಾರೆ ಅಂದ್ರೆ ಅಲಗ್, ಡಿಫ್ರೆಂಟ್ ಅಂದ್ರೆ ಇಲ್ಲಿ ಬೇರೆ ಎಲ್ಲಾ ಗಂಡ್ಮಕ್ಳು ಬುದ್ಧಿವಂತ, ನೀನು ಸ್ವಲ್ಪ ಮೂರ್ಖ ಅನ್ನೋ ಅರ್ಥದಲ್ಲಿ ಹೇಳ್ತಿದ್ದಾರೆ ವ್ಯಂಗ್ಯವಾಗಿ. ಆದ್ಮಿ ಕೋ ಚಾಹಿಯೇ ಕಿ ಜೈಸಾ ಸಮಯ ದೇಖೆ ವೈಸಾ ಕಾಮ್ ಕರೆ, ಮನುಷ್ಯನಿಗೆ ಸಮಯ ನೋಡ್ಬಿಟ್ಟು ಅದಕ್ಕೆ ತಕ್ಕ ಹಾಗೆ ಕೆಲಸ ಮಾಡ್ಬೇಕು. ಅಬ್ ಹಮಾರಾ और तुम्हारा निबाह इसी में है कि नाम के मालिक बने रहे, वही करे जो लड़कों को अच्छा लगे. मैं यह बात समझ गई, तुम क्यों नहीं समझ पाते. ನಾನಿಗೆ ಈ ವಿಷಯ ಅರ್ಥ ಆಗಿದೆ. ಏನಂತ ಅಂದ್ರೆ, ಈಗ ನನ್ನ ನಿನ್ನ ಸಮಯ ಏನಿಲ್ಲ. ಆದ್ಮಿ ಕೋ ಚಾಹಿಯೇ ಕಿ ಜೈಸಾ ಸಮಯ ದೇಖೆ ವೈಸಾ ಕಾಮ್ ಕರೆ, ಮನುಷ್ಯನಿಗೆ ಹೇಗೆ ಸಮಯಕ್ಕೆ ತಕ್ಕ ಹಾಗೆ ತನ್ನ ಕೆಲಸವನ್ನ ಮಾಡ್ಕೋಬೇಕು, ಆ ರೀತಿ ಅವನು ನಡ್ಕೋಬೇಕು ಜೀವನದಲ್ಲಿ. ಅಬ್ ಹಮಾರಾ और तुम्हारा निबाह इसी में है कि नाम के मालिक बने रहे. ನನ್ನ ನಿನ್ನ ಒಂದು ಜೀವನ ಹೇಗಿರ್ಬೇಕು ಅಂತಂದ್ರೆ, ನಾವು ಕೇವಲ ಹೆಸರಿಗಷ್ಟೇ ನಾವು ಮಾಲೀಕರಾಗಿರ್ಬೇಕು. ಅವ್ರ ವಹಿ ಕರೆ ಜೋ ಲಡ್ಕೋಂಕೋ ಅಚ್ಚಾ ಲಗೆ, ಮತ್ತೆ ಮಕ್ಕಳು ಏನ್ ಇಷ್ಟ ಪಡ್ತಾರೋ ಅದನ್ನ ನಾವು ಮಾಡ್ಬೇಕು. ಮೈ ಯಹ ಬಾತ್ ಸಮಜ್ ಗಯಿ, ನನಗೆ ಇದು ಅರ್ಥ ಆಗಿದೆ. ತುಮ್ ಕ್ಯೋ ನಹಿ ಸಮಜ್ ಪಾತೆ, ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ. ಜೋ ಕಮಾತಾ ಹೈ ಉಸಿ ಕಾ ಘರ್ ಮೇ ರಾಜ್ ಹೋತಾ ಹೈ. ಅಂಡರ್ಲೈನ್ ಮಕ್ಕಳು ಇದನ್ನ, ಜೋ ಕಮಾತಾ ಹೈ ಉಸಿ ಕಾ ಘರ್ ಮೇ ರಾಜ್ ಹೋತಾ ಹೈ. ಯಾರು ಸಂಪಾದನೆ ಮಾಡ್ತಾರೋ ಅವರೇ ಮನೆಯಲ್ಲಿ ಆಡಳಿತ ನಡೆಸ್ತಾರೆ, ಅವರೇ ಮನೆಯ ಮಾಲೀಕರಾಗಿರ್ತಾರೆ. ಯಹಿ ದುನಿಯಾ ಕಾ ದಸ್ತೂರ್ ಹೈ, ಇದೇ ಪ್ರಪಂಚದ ಒಂದು ನಡವಳಿಕೆ, ಪ್ರಪಂಚದ ಒಂದು ಪದ್ಧತಿ.
ಅಂದ್ರೆ ಇಲ್ಲಿ ಮಕ್ಕಳು ದುಡಿತಾ ಇದಾರೆ, ಅವರು ಮಾಲೀಕರಾಗಿದ್ದಾರೆ, ನೀ ಇದನ್ನ ಅರ್ಥ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. जो कमाता है उसी का घर घर में राज होता है। घर में किसका राज होता है? जो कमाता है उसी का राज होता है। मैं बिना लड़कों से पूछे कोई काम नहीं करती। ನಾನ್ ಮಕ್ಕಳನ್ನ ಕೇಳಿದ್ರೆ ಯಾವ ಕೆಲಸನೂ ಮಾಡೋದಿಲ್ಲ. तुम क्यों नहीं अपने मन की करते तुम क्यों अपने मन की करते हो? ನೀನ್ ಯಾಕೆ ನಿನ್ ಮನ್ಸಿಗೆ ಬಂದಿದ್ ಮಾಡ್ತೀಯಾ? ನೀನು ಮಕ್ಕಳು ಹೇಗೆ ಇಷ್ಟಪಡ್ತಾರೋ ಹಾಗೆ ನಡ್ಕೋ. इतने दिनों तक तो राज कर लिया, अब क्यों इस माया में पड़े हो? ನೀನ್ ಭಕ್ತ ಆಗಿದೆಯಲ್ವಾ, ಇಷ್ಟೊಂದು ದಿನ ಮನೆಯಲ್ಲಿ ಯಜಮಾನಿಕೆಯನ್ನ ನಡೆಸಿದ್ಯಾ, ಇನ್ನು ಆ ಮಾಯೆ ಯಾಕೆ ನಿನ್ಗೆ? ನೀನ್ ಯಾಕೆ ಇನ್ನು ಮನೆಗೆ ಅಧಿಕಾರ ನಂದೇ ಇರ್ಲಿ ಅಂತ ಅನ್ಕೊಳ್ತಾ ಇದ್ಯಾ? ಆಧಿ रोटी खाओ, भगवान का भजन करो और पड़े रहो। ಅರ್ಧ ರೊಟ್ಟಿ ತಿನ್ನೋ, ದೇವ್ರ ಹೆಸರು ತಗೋ, ಮತ್ತೆ ಮಲಕ್ಕೋ, ಚಲೋ ಖಾನಾ ಖಾಲೋ. ನೋಡಿ ಎಷ್ಟೆಲ್ಲ ಒಂದು ಆ ಪ್ರಪಂಚದ ಒಂದು ನಡವಳಿಕೆ ಹೇಗಿದೆ ಅನ್ನೋದನ್ನ ಹೇಳೋದ್ರ ಮುಖಾಂತರ ಗಂಡನನ್ನ ಒಪ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ನಡಿ ಊಟ ಮಾಡಿ ನಡಿ ಸೃಜಾನ್. तो मैं द्वार का कुत्ता हूँ, ಇವನ್ ಮನಸ್ಸಿನಲ್ಲಿ ಇದ್ದದನ್ನ ಹೇಳೇ ಬಿಟ್ಟ. ಓ ಹಾಗಾದ್ರೆ ನಾನು ಮನೆ ಮುಂದ್ಗಡೆ ಇರ್ತಕ್ಕಂಥ ನಾಯಿನ? ಬಾತ್ ಜೋ ಥಿ ವಹ ಮೈನೆ ಕಹ ದಿ. ವಿಷಯ ಏನಿತ್ತೋ ಅದನ್ನ ನಾ ಹೇಳಿದ್ದೇನೆ. ಗುಲಾಕಿ ಹೇಳ್ತಾ ಇರೋದು, ವಿಷಯ ಏನಿತ್ತೋ ಅದನ್ನ ನಾನು ನಿನಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. अब अपने को जो चाहो समझो, ನಿನಗೆ ಏನ್ ಅರ್ಥ ಆಗುತ್ತೋ ಅದನ್ನ ಅರ್ಥ ಮಾಡ್ಕೋ, ನಿನಗೆ ಏನ್ ಅನ್ಸುತ್ತೋ ಅದನ್ನೇ ತಿಳ್ಕೋ. ಸುಜಾನ್ ನ ಉಠೆ, ಸುಜಾನ್ ಅಲ್ಲಿಂದ ಎದ್ದೇಳಲಿಲ್ಲ. ಬುಲಾಕಿ ಹಾರ್ಕರ್ ಚಲಿ ಗೈ, ಬುಲಾಕಿ ಸೋತ್ ಬಿಟ್ಟು ಅವನನ್ನ ಊಟ ಮಾಡೋದಕ್ಕೆ ಎದ್ದೇಳಿಸ್ಲಿಕ್ಕೆ ಆಗದೆ ಅಲ್ಲಿಂದ ಹೊರಟೋದು. ಸೊ ಸ್ನೇಹಿತರೆ, ಇಲ್ಲಿಗೆ ನಮ್ಮ 3ನೇ ಭಾಗ ಮುಗಿತದೆ. ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಒಂದು ಸಲಹೆ ಸಹಕಾರ ಇರ್ಲಿ. ಎಲ್ಲರೂ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಅನ್ನ ಮಾಡ್ತೀರಾ ಅಂತ ಹೇಳ್ತಾ ನನ್ನ ಈ ಒಂದು 3ನೇ ಭಾಗವನ್ನು ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಡಾಕ್ಟರ್ ಕೆ ವಿ ಉಮಾಶಂಕರ್.